ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿತಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯದ್ಯೋಗಿಭಿರ್ಭವಭಯಾರ್ತಿವಿನಾಶಯೋಗ್ಯಂ ಆಸಾದ್ಯವಂದಿತಮತೀವ ವಿವಿಕ್ತಚಿತ್ತೈಃ ತದ್ವಃ ಪುನಾತು ಹರಿಪಾದಸರೋಜಯುಗ್ಮಂ ಆವಿರ್ಭವತ್ಕ್ರಮವಿಲಂಘಿತಭೂರ್ಭುವಸ್ವಃ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಪಸ್ವಾಧ್ಯಾಯ ನಿರತಂ ಮಾರ್ಕಾಂಡೇಯಂ ಮಹಾಮುನಿಂ ವ್ಯಾಸಶಿಷ್ಯೋ ಮಹಾತೇಜ ಜೈಮಿನಿಃ ಪರ್ಯಪೃಚ್ಛತ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಮಾರ್ಕಾಂಡೇಯ ಪುರಾಣದ ಕೆಲವು ಸಂಗತಿಗಳನ್ನು ನಿನ್ನೆ ದಿವಸ ಅನುಸಂಧಾನ ಮಾಡ್ತಾ ಬರ್ತಾ ಇದ್ವಿ. ಹರಿಶ್ಚಂದ್ರ ಮಹಾರಾಜನಿಗೆ ದೇವತೆಗಳೆಲ್ಲರೂ ಸೇರಿ ಬೇರೆ ಬೇರೆ ರೀತಿ ಸಂವಾದವನ್ನು ನಡೆಸಿ ಅವನಿಗೆ ಸ್ವರ್ಗಲೋಕ ಪ್ರಾಪ್ತಿಯನ್ನು ಮಾಡಿಸ್ತಾರೆ ಅಂತನ್ನೋ ಚರಿತ್ರೆ ಬರ್ತದೆ. ಅದು ಕೊನೆಗಾದದ್ದು. ಹರಿಶ್ಚಂದ್ರನ ಈ ಸ್ಥಿತಿಯನ್ನು ಕಂಡ ವಸಿಷ್ಠ ಋಷಿಗಳು ವಿಶ್ವಾಮಿತ್ರರ ಜೊತೆಗೆ ಕಾದಾಡ್ತಾರೆ ಅಂತ ಒಂದು ಸಂದರ್ಭ. ನಿನ್ನೆ ನಾವು ಅದನ್ನು ಕೇಳ್ತಾ ಇದ್ವಿ, ಪ್ರಾರಂಭ ಆಗಿತ್ತು. ವಸಿಷ್ಠರಿಗೆ ಹರಿಶ್ಚಂದ್ರನ ಮೇಲೆ ಬಹಳ ಅಂತಃಕರಣ. ಆ ಕಾರಣದಿಂದಲೇ ವಸಿಷ್ಠ ಋಷಿಗಳು ಹರಿಶ್ಚಂದ್ರನಿಗೆ ಈ ಸ್ಥಿತಿ ಬರಲಿಕ್ಕೆ ವಿಶ್ವಾಮಿತ್ರ ಕಾರಣ ಅಂತ ಹೇಳಿ ವಿಶ್ವಾಮಿತ್ರರಿಗೆ ಶಾಪ ಹಾಕಿದರು ಅಂತ ಪ್ರಸಂಗ ಬಂತು. ವಿಶ್ವಾಮಿತ್ರ ಋಷಿಗಳು ಕೊಟ್ಟ ಶಾಪ ಏನು, ವಸಿಷ್ಠರು ಕೊಟ್ಟ ಶಾಪ ಏನು ವಿಶ್ವಾಮಿತ್ರರಿಗೆ ಅಂದರೆ, ತಸ್ಮಾತ್ ದುರಾತ್ಮ ಬ್ರಹ್ಮತ್ವಿಟ್. ಅತ್ಯಂತ ದುರಾತ್ಮರಾಗಿದ್ದಾರೆ ವಿಶ್ವಾಮಿತ್ರರು ಹರಿಶ್ಚಂದ್ರನ ವಿಷಯದಲ್ಲಿ. ಅವರಿಗೆ ಶಾಪ ಹಾಕಬೇಕು. ಮಚ್ಛಾಪೋಪಹತೋ ಮೂಢ ಸ ಬಕತ್ವಮವಾಪ್ಸ್ಯತಿ. ಬಕ ಅನ್ನೋ ಪಕ್ಷಿಯಾಗಿ ವಿಶ್ವಾಮಿತ್ರರು ಆಗಲಿ ಅಂತ ಶಾಪ ಹಾಕಿದರು. ವಸಿಷ್ಠರ ಶಾಪ ಅಂದರೆ ಸುಳ್ಳಾಗುವಂಥದ್ದೇನಲ್ಲ. ಹಾಗಾಗಿ ವಸಿಷ್ಠ ಋಷಿಗಳ ಶಾಪದಿಂದ ವಿಶ್ವಾಮಿತ್ರರು ಬಕಪಕ್ಷಿ ಆಗ್ತಾರೆ ಅಂತ. ಈ ಶಾಪದ ಮಾತು ಕೇಳಿದ ವಿಶ್ವಾಮಿತ್ರರಿಗೆ ಸಿಟ್ಟು ಬಂತಂತೆ ವಸಿಷ್ಠರ ಮೇಲೆ. ನನ್ನ ಮೇಲೆ ಇಂಥ ಶಾಪ ಹಾಕ್ತಿದ್ದಾರಲ್ಲ ವಸಿಷ್ಠರು, ಅವರಿಗೆ ನಾನು ಶಾಪ ಹಾಕ್ತೀನಿ ಅಂತ ಇವರು ಪ್ರತಿಯಾಗಿ ಶಾಪ ಹಾಕಿದ್ರಂತೆ. ನಿನ್ನೆ ಆ ಶಾಪದ ಬಗ್ಗೆ ಹೇಳುವಾಗ ಪುರಾಣದಲ್ಲಿ ಹೇಳುವಂತೆ ಆಡಿಯಾಗು ಅಂತ ಶಾಪ ಹಾಕಿದ್ದಾರೆ. ತ್ವಮಪ್ಯಾಡಿರ್ಭವಸ್ವೇತಿ ಪ್ರತಿಶಾಪಂ ಅಯಚ್ಛತ. ಆಡಿ ಅಂತ ಒಂದು ಪಕ್ಷಿ, ಅದನ್ನು ಇಲ್ಲಿ ಕನ್ನಡದಲ್ಲಿ ವಿವರಿಸುವವರು ಸರಕುಟ ಅಂತ ಕರೀತಾರೆ. ಬಹಳ ದೊಡ್ಡದಿರ್ತದೆ ಅಂತಲೂ ಅಲ್ಲ, ರೆಕ್ಕೆಗಳಿರ್ತವೆ, ಚೊಂಚಿರ್ತದೆ. ಅದು ಒಂದು ಪಕ್ಷಿ ಜಾತಿಗೆ ಸೇರಿದಂಥದ್ದು, ಸರಕುಟ ಪಕ್ಷಿ ಅಂತ ಕರೀತಾರೆ. ಪರಸ್ಪರ ಇವರಿಬ್ಬರು ಋಷಿ ರೂಪದಲ್ಲಿ ಯುದ್ಧ ಮಾಡಲಿಲ್ಲ, ಪಕ್ಷಿ ರೂಪದಲ್ಲಿ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಆಡಿ ಪಕ್ಷಿಯಾಗಿ ವಸಿಷ್ಠರು, ಬಕಪಕ್ಷಿಯಾಗಿ ವಿಶ್ವಾಮಿತ್ರರು ಪರಸ್ಪರ ಯುದ್ಧ ಮಾಡ್ತಾ ಇದ್ದಾರೆ, ಕಾದಾಡ್ತಾ ಇದ್ದಾರೆ.
ಯುದ್ಧಕ್ಕಿಂತ ಮೊದಲು ಆಡಿ ಪಕ್ಷಿ 2000 ಯೋಜನದಷ್ಟು ಅಗಲ ಮಾಡ್ಕೊಳ್ತಂತೆ ತನ್ನ ದೇಹವನ್ನು. ಅದನ್ನು ನೋಡಿ ವಿಶ್ವಾಮಿತ್ರರು ಬಕಪಕ್ಷಿ ಆದವರು 3000 ಯೋಜನ ಅಗಲ ಮಾಡಿಕೊಂಡ್ರಂತೆ. ಯೋಜನಾನಾಂ ಸಹಸ್ರೇ ದ್ವೇ ಪ್ರಮಾಣೇನ ಆಡಿರುಚ್ಛ್ರಿತಃ ಷಣ್ಣವತ್ಯಧಿಕಂ ಬ್ರಹ್ಮ ಸಹಸ್ರತ್ರಿಕ್ತಯಂ ಬಕಃ ಅಂತ ಪುರಾಣ ಹೇಳ್ತಾರೆ. 3000 ಯೋಜನದಷ್ಟು ದೊಡ್ಡ ದೊಡ್ಡ ರೂಪ ತಗೊಂಡು ಯುದ್ಧ ಮಾಡಲಿಕ್ಕೆ ಹೊರಟ್ರೆ ಏನಾಗಬೇಡ ಪ್ರಜೆಗಳ ಸ್ಥಿತಿ. ಅವರೇನೋ ಯುದ್ಧ ಮಾಡಲಿ, ಪ್ರಜೆಗಳ ಪರಿಸ್ಥಿತಿ ಗಂಭೀರ ಆಗ್ತಾ ಇದೆ. ಪ್ರಜೆಗಳು ಭಯಭೀತರಾಗ್ತಿದ್ದಾರೆ. ಯುದ್ಧ ಪ್ರಾರಂಭ ಆಗಿಬಿಡ್ತು. ಅಲ್ಲಲ್ಲಿ ಭೂಮಿಯನ್ನು ಕಂಪಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ಬೆಟ್ಟ ಗುಡ್ಡಗಳನ್ನು ರೆಕ್ಕೆಯ ಬಡಿತದಿಂದಲೇ ಛಿದ್ರಗೊಳಿಸಿದರು. ಆಕಾಶಕ್ಕೆ ಅಂತ ರೆಕ್ಕೆಯನ್ನು ಬೀಸಿ ಮೋಡಗಳನ್ನು ಛಿದ್ರ ಮಾಡಿದರು. ಅಂತೂ ಪ್ರಕೃತಿಯಲ್ಲಿ ಬಹಳ ದೊಡ್ಡ ವಿಕೋಪ ಆಗ್ತಾ ಇದೆ ಅಂತ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ ಪ್ರಜೆಗಳು. ಇದನ್ನು ನೋಡಿ ಬ್ರಹ್ಮದೇವರು ಕೆಳಗಿಳಿದು ಬಂದ್ರಂತೆ. ಏನೋ ಮಾಡ್ತಾರೆ ಇವರು ಸಮಾಜದಲ್ಲಿ ಅಂತ. ಇಬ್ಬಿಬ್ಬರು ಇಂಥ ತಪಸ್ವಿಗಳು ಯುದ್ಧ ಮಾಡಿದರೆ ಸಮಾಜಕ್ಕೇನೋ ಒಂದು ಕೆಟ್ಟದಾಗಲಿಕ್ಕಿದೆ ಅಂತ ಬ್ರಹ್ಮದೇವರು ಬಂದು ಅವರಿಬ್ಬರಿಗೆ ಹೇಳಿದ್ರಂತೆ, ಹೀಗೆ ನೀವು ಕಾದಾಡಲಿಕ್ಕೆ ಶುರು ಮಾಡಿದರೆ ಪ್ರಜೆಗಳ ಸ್ಥಿತಿ ಏನಾಗಲಿಕ್ಕಿಲ್ಲ. ಹಾಗಾಗಿ ದಯಮಾಡಿ ಈ ಯುದ್ಧವನ್ನು ನಿಲ್ಲಿಸ್ರಿ ಅಂತಂದ್ರಂತೆ. ಯುದ್ಧ ನಿಲ್ಲಿಸದೇ ಹೋದರೆ ನಿಮ್ಮಿಬ್ಬರ ತಪಸ್ಸು ಹಾಳಾಗ್ತದೆ. ಬೇರೆಯವರು ತಪಸ್ಸು ಮಾಡಲಿಕ್ಕೆ ಅವಕಾಶವೂ ಇರಲ್ಲ. ಭೂಮಿಯಲ್ಲಿ ಯಾವಾಗಲೂ ಆತಂಕದ ವಾತಾವರಣ ಸೃಷ್ಟಿಯಾಗ್ತದೆ. ನಿಮ್ಮಂಥ ತಪಸ್ವಿಗಳು ಇಂಥ ಕಾದಾಟ ಮಾಡಿ ಇನ್ನೊಬ್ಬರಿಗೂ ನಿಮಗೂ ತೊಂದರೆಯನ್ನು ಉಂಟು ಮಾಡೋದು ಸರಿಯಲ್ಲ ಅಂತಂದ್ರಂತೆ. ಬ್ರಹ್ಮದೇವರು ಬಂದು ಬಿಡಿಸುವ ಸ್ಥಿತಿ ಬಂತಂತೆ ಇಬ್ಬರದ್ದು. ಸರಿ, ಇಂಥ ಬ್ರಹ್ಮದೇವರು ಹೇಳ್ತಿದ್ದಾರಲ್ಲ ಅಂತ ಆ ಬ್ರಹ್ಮನ ಮಾತಿಗೆ ಬೆಲೆ ಕೊಟ್ಟು ಇಬ್ಬರು ಋಷಿಗಳು ತಮ್ಮ ನಿಜ ರೂಪಕ್ಕೆ ಹೋಗಬೇಕು ಅಂತಿತ್ತು. ಆದರೆ ನಿಜ ರೂಪಕ್ಕೆ ಮರಳೋ ಹಾಗೆ ಬ್ರಹ್ಮದೇವರೇ ಮಾಡಬೇಕಾಯ್ತಂತೆ. ಯುದ್ಧ ಸುಲಭವಾಗಿ ನಿಲ್ಲಿಸದಿದ್ದಾಗ ಬ್ರಹ್ಮ ತಾರ್ಕಿಕವಾಗಿ ಅಂತ್ಯ ಕಾಣಿಸ್ತೇನೆ ಇದನ್ನು ಅಂಥೇಳಿ ಶಾಪ ಇಬ್ಬರೂ ಕೊಟ್ಟುಕೊಂಡು ಪಕ್ಷಿಗಳಾದವರನ್ನು ಬ್ರಹ್ಮ ಪಕ್ಷಿಯ ದೇಹದಿಂದ ಇಬ್ಬರನ್ನು ಹೊರತರಿಸಿದ್ದಂತೆ. ಕೆಲವೊಮ್ಮೆ ಹಂಗಾಗ್ತದೆ, ಮಾತು ಕೇಳದೇ ಇದ್ದಾಗ ದೊಡ್ಡವರೇ ಬಂದು ಬಿಡಿಸ್ಬೇಕಾಗ್ತದೆ. ದೊಡ್ಡವ್ರ ಜಗಳವನ್ನು ದೊಡ್ಡವರೇ ಬಿಡಿಸ್ಬೇಕು ಅಂತ. ತತಃ ಪಿತಾಮಹೋ ದೇವಃ ತಂ ದೃಷ್ಟ್ವಾ ಲೋಕಸಂಕ್ಷಯಂ ತಯೋಶ್ಚ ಹಿತಮನ್ವಿಚ್ಛನ್ ತಿರ್ಯಗ್ಭಾವಂ ಅಪಾನುದತ್ ಅಂತ ಪುರಾಣ. ಚತುರ್ಮುಖ ಬ್ರಹ್ಮ ಲೋಕಕ್ಕೆ ಹಿತ ಬಯಸುವವನು. ಇವರಿಬ್ಬರು ಯುದ್ಧ ಮಾಡ್ತಾ ಇದ್ದರೆ ಲೋಕಕ್ಕೆ ಹಿತ ಆಗ್ತಾ ಇಲ್ಲ, ಲೋಕ ಸಂಶಯ ಆಗ್ತಾ ಇದೆ. ಹಾಗಾಗಿ ಹಿತವಾಗಬೇಕು ಅನ್ನೋ ದೃಷ್ಟಿಯಿಂದ ಇವರಿಬ್ಬರು ಯಾವ ರೂಪ ತಗೊಂಡಿದ್ರೋ ಶಾಪ ಕೊಟ್ಟುಕೊಂಡು ಬ್ರಹ್ಮನಿಗೆ ಆ ಶಕ್ತಿ ಇದ್ದದ್ದಕ್ಕೆ ಆ ರೂಪದಿಂದ ದೂರ ಮಾಡಿಬಿಟ್ರಂತೆ. ತಿರ್ಯಗ್ಭಾವಂ ಅಪಾನುದತ್, ಪಕ್ಷಿ ರೂಪದಿಂದ ಹೊರಗೊಳಿಸ ಮೇಲೆ ಅವರಿಬ್ಬರಲ್ಲಿ ಪರಿಶುದ್ಧತೆ ಕಂಡು ಬಂತಂತೆ. ಅದನ್ನು ಪುರಾಣ ಹೇಳ್ತದೆ. ತಿರ್ಯಗ್ ಪ್ರಾಣಿಗಳಲ್ಲಿ, ತಿರ್ಯಗ್ ಯೋನಿಯಲ್ಲಿ ಕ್ರೋಧ ಕಾಮಗಳು ಹೆಚ್ಚಿರ್ತವೆ. ಅದಕ್ಕೆ ಬ್ರಹ್ಮದೇವರು ಆ ತಮೋಭಾವ ದೂರ ಆಗಲಿ ಅಂತ ತಿರ್ಯಗ್ ಭಾವವನ್ನು ದೂರ ಸರಿಸಿದ ಮೇಲೆ ಅವರಿಬ್ಬರೂ ಕೂಡ ನಿರ್ಮಲ ಅಂತಃಕರಣದವರಾಗಿ ಪರಸ್ಪರ ಅನ್ಯೋನ್ಯತೆಯಿಂದ ಪ್ರೀತಿಯಿಂದ ಇದ್ದರು ಅಂತ, ಪರಸ್ಪರ ಪ್ರೀತಿಯಿಂದ ಇದ್ದರು ಅಂತ ಪುರಾಣ ಹೇಳ್ತದೆ. ಇಷ್ಟೇ ಅಲ್ಲದೆ ಇದೆಲ್ಲ ಆದದ್ದು ಆ ಹರಿಶ್ಚಂದ್ರ ರಾಜನ ನಿಮಿತ್ತವಾಗಿ. ಅದೇ ತಾನೇ ಮೂಲ ಕಾರಣ. ರಾಜಸೂಯ ವಿಪಾಕೋಯಂ ಹರಿಶ್ಚಂದ್ರಸ್ಯ ಭೂಪತೆ, ಹರಿಶ್ಚಂದ್ರ ಕೊಡ್ತೇನೆ ಅಂತ ಹೇಳಿದ್ದ ದಕ್ಷಿಣೆ. ಅದೇ ರಾಜಸೂಯ ಯಾಗ ಮಾಡಲಿಕ್ಕೆ ವಿಶ್ವಾಮಿತ್ರರಿಗೆ. ಯುವಯೋರ್ ವಿಗ್ರಹಶ್ಚಾಯಂ ಪೃಥ್ವೀ ಕ್ಷಯಕಾರಕ, ಅವನು ನೋಡಿದರೆ ರಾಜಸೂಯ ಯಾಗಕ್ಕೆ ದಕ್ಷಿಣೆ ಕೊಡ್ತೀನಿ ಅಂದಿದ್ದ. ವಿಶ್ವಾಮಿತ್ರರು ಅದನ್ನು ಕೊಡಲೇಬೇಕು ಅಂತ ಹಠ ಮಾಡಿದ್ರು. ನಿಮ್ಮಿಬ್ಬರಲ್ಲಿ ನಡೆದ ವ್ಯಾಜ್ಯ ಲೋಕಕ್ಕೆ ಕ್ಷಯ ಆಗೋ ಹಾಗೆ ಆಗ್ತಾ ಇದೆ ಅಂದರೆ ಎದಕ್ಕೆ ಬೇಕಿದು ಅಂತ ಕೇಳಿದ್ರಂತೆ. ಎದಕ್ಕೆ ಬೇಕಿಂಥವೆಲ್ಲ? ಹಾಗಾಗಿ ನಚಾಪಿ ಕೌಶಿಕ ಶ್ರೇಷ್ಠ ತಸ್ಯ ರಾಜ್ಞೋಪರಾಧ್ಯತಿ. ವಿಶ್ವಾಮಿತ್ರ, ಹರಿಶ್ಚಂದ್ರನ ವಿಷಯದಲ್ಲಿ ನೀನು
ಅಪರಾಧ ಮಾಡಿದೀಯಾ ಅಂತ ಕೇಳಿದರಂತೆ ಬ್ರಹ್ಮದೇವರು. ಇಲ್ಲ, ಅಪರಾಧ ಮಾಡಿಲ್ಲ ಅಂತಂದರು. ನಾನು ಅಪರಾಧ ಮಾಡಿಲ್ಲ. ಮತ್ತು ಅಪರಾಧ ಆಗಿಲ್ಲ ಅಂದಾಗ ಹರಿಶ್ಚಂದ್ರನಿಗೆ ಸ್ವರ್ಗದಲ್ಲಿ ಯಾಕೆ ಇನ್ನೂ ಕೂಡ ಅವಕಾಶ ಸಿಗ್ತಾ ಇಲ್ಲ? ಇಲ್ಲ, ಅವನಿಗೆ ಸ್ವರ್ಗದಲ್ಲಿ ಅವಕಾಶ ಸಿಗಲಿ ಅಂತಂದ್ರಂತೆ. ಸಿಗಲಿ ಅಂದ ಕೂಡಲೇ ಅವನಿಗೆ ಸ್ವರ್ಗದಲ್ಲಿ ಅವಕಾಶ ಸಿಗುವ ಹಾಗಾಯ್ತಂತೆ. ಸ್ವರ್ಗ ಪ್ರಾಪ್ತಿಕರೋ ಬ್ರಹ್ಮನ್ ಉಪಕಾರ ಪದೇ ಸ್ಥಿತ. ಜಗತ್ತಿನಲ್ಲಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋದಾಗಲೂ ಇಂಥ ಕಾದಾಟಗಳಾಗ್ತಾವೆ ಅನ್ನಲಿಕ್ಕೆ ಇವೇ ನಿದರ್ಶನ. ದೂರದೃಷ್ಟಿ ಇಟ್ಕೊಂಡಿದ್ದ ಹರಿಶ್ಚಂದ್ರ, ನಾನೇನೋ ದಕ್ಷಿಣೆ ಕೊಟ್ಬಿಡಬೇಕು, ವಿಶ್ವಾಮಿತ್ರರು ದೊಡ್ಡ ಯಾಗ ಮಾಡಬೇಕು, ಅದರಿಂದ ಲೋಕಕ್ಕೆ ಒಂದಿಷ್ಟು ಶಾಂತಿ ಆಗಬೇಕು ಅಂತೆಲ್ಲ ಉದ್ದೇಶಗಳಿತ್ತು. ನೋಡಿದರೆ ಹರಿಶ್ಚಂದ್ರನ ಸ್ಥಿತಿನೇ ಬಿಗಡಾಯಿಸೋ ಹಾಗಾಗಿಬಿಡ್ತು. ಅಲ್ಲಿಗಷ್ಟೇ ಮುಗಿದೇನೆ ಆ ಪ್ರಸಂಗ. ಮುಂದುವರೆದು ಇಬ್ಬರು ದೊಡ್ಡ ದೊಡ್ಡ ಜ್ಞಾನಿಗಳ ಮಧ್ಯದೊಳಗೆ ವೈಮನಸ್ಯ ಬರೋ ಹಾಗೂ ಮಾಡಿಬಿಡ್ತು. ಇದು ದೈವೇಚ್ಛೆನೇ. ಕೊನೆಗೆ ಬ್ರಹ್ಮದೇವರೇ ನಡಂತರ ಬಂದು, ಮಾಡಬೇಡ್ರಪ್ಪ ಇಂಥ ಜಗಳ, ಸಮಾಜ ಏನು ತಿಳ್ಕೊಂಡಿತ್ತು ಅಂತ ಇಬ್ಬರನ್ನು ನಿಲ್ಲಿಸಿ ಅವನಿಗೆ ಬೇಕಾದ ಸ್ವರ್ಗ ಕೊಡೋ ಹಾಗೂ ಮಾಡಿ ಮಂಗಳವಾಗಲಿ ಎಲ್ರಿಗೂ ಅಂತ ಹೇಳಿ ಬ್ರಹ್ಮದೇವರು ಅವರಿಗೆ ಅನುಗ್ರಹಿಸಿ ಹೋಗ್ತಾರೆ. ಈ ಚರಿತ್ರೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತದೆ ಪುರಾಣ ಫಲಶ್ರುತಿಯನ್ನು ಹೇಳ್ತಾ. ಯಾರು ಆಡಿ ಬಕ ಅಂತ ಪಕ್ಷಿ ರೂಪದಲ್ಲಿ ಇವರು ಯುದ್ಧ ಮಾಡಿದ ಕಥೆ, ವಸಿಷ್ಠ ಋಷಿಗಳಿಗೆ ಹರಿಶ್ಚಂದ್ರನ ಮೇಲಿದ್ದಂಥ ಅಂತಃಕರಣ, ಹರಿಶ್ಚಂದ್ರನ ತ್ಯಾಗ, ಸತ್ಯವಾಕ್ಯದ ಪರಿಪಾಲನಾ, ಇದೆಲ್ಲ ಯಾರು ಶ್ರವಣ ಮಾಡ್ತಾರೆ ಅವರಿಗೇನು ಫಲ ಬರ್ತದೆ? ಏತದಾಡಿಬಕಂ ಯುದ್ಧಂ ಹರಿಶ್ಚಂದ್ರ ಕಥಾಂ ತಥಾ ಕಥಯಿಷ್ಯಂತಿ ಯೇ ಮರ್ತ್ಯಾಃ ಸಮ್ಯಕ್ ಶ್ರೋಷ್ಯಂತಿ ಚೈವ ಯೇ ತೇಷಾಂ ಪಾಪ ಅಪನೋದಂತು ಶ್ರುತಂ ಹ್ಯೇವ ಕರಿಷ್ಯತಿ. ಈ ಚರಿತ್ರೆಯನ್ನು ಕೀರ್ತನ ಮಾಡಿದರೆ, ಶ್ರವಣ ಮಾಡಿದರೆ ಅಂಥವರ ಪಾಪಗಳೆಲ್ಲವೂ ಕೂಡ ಕಳೆದು ಹೋಗ್ತದೆ. ಯಾವುದೇ ಒಂದು ಕಾರ್ಯಸಿದ್ಧಿ ಆಗಬೇಕು ಅಂತಿದ್ದಾಗ ವಿಘ್ನಗಳು ಬಹಳ ಬರ್ತಿದ್ರೆ ಇಂಥ ಕಥೆಗಳನ್ನು ಕೇಳಬೇಕಂತ ವಿಘ್ನ ದೂರ ಆಗ್ತದೆ. ನಚೈವ ವಿಘ್ನ ಕಾರ್ಯಾಣಿ ಭವಿಷ್ಯಂತಿ ಕದಾಚನ ಅಂತ ಫಲ ಹೇಳ್ತಾರೆ. ಒಂದೊಳ್ಳೆ ಕೆಲಸ ಕೈ ಹಾಕಿರ್ತಾರೆ, ದೊಡ್ಡ ದೊಡ್ಡ ಕೆಲಸಗಳು, ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಅಂತ ಕರೀತಾರಲ್ಲ, ಬಹಳ ದೊಡ್ಡ ಪ್ರಾಜೆಕ್ಟ್ ಹಾಕ್ಕೊಂಡಿರ್ತಾರೆ. ಆ ಪ್ರಾಜೆಕ್ಟಿಗೆ ಏನೋ ಒಂದಲ್ಲ ಒಂದು ಅದು ದೊಡ್ಡ ದೊಡ್ಡವ್ರ ಕೈವಾಡದಿಂದಲೇ ವಿಘ್ನ ಬರ್ತಿರ್ತದೆ. ಮತ್ತು ಭಾಳ ದೊಡ್ಡ ದೊಡ್ಡವ್ರ ಕೈವಾಡ ಅಂತ ಹೇಳ್ತಾರೋ ಇಲ್ಲ, ಮೇಲ್ನೋಟಕ್ಕೆ ಗೊತ್ತಾಗಲ್ಲ ಯಾರು ವಿಘ್ನ ಮಾಡ್ತಿದ್ದಾರೆ ಅಂತ. ಬಹಳ ದೊಡ್ಡವ್ರ ಕೈವಾಡನೇ ಇರ್ತದೆ ವಿಘ್ನ ಬರಲಿಕ್ಕೆ. ಅದನ್ನು ಪರಿಹಾರ ಮಾಡಿಕೊಳ್ಬೇಕಾದ್ರೆ ಇಂಥ ಕಥೆಗಳನ್ನು ಮನಸ್ಸಿನಲ್ಲಿ ಸ್ಮರಣೆಗೆ ತಂದುಕೊಳ್ಬೇಕು. ವಿಶ್ವಾಮಿತ್ರ, ವಸಿಷ್ಠರು, ಹರಿಶ್ಚಂದ್ರ ಇಂಥವರ ಕಥೆಗಳನ್ನು ಸ್ಮರಣೆ, ಶ್ರವಣ, ಕೀರ್ತನ ಮಾಡೋದರಿಂದ ವಿಘ್ನಗಳು ಪರಿಹಾರ ಆಗ್ತವೆ ಅಂತ ಪುರಾಣ ಫಲಶ್ರುತಿಯನ್ನು ಹೇಳಿ ಆ ಚರಿತ್ರೆಯನ್ನು ಮುಕ್ತಾಯ ಮಾಡ್ತಾ ಇದೆ. ಇದು ಒಂದು ಅಂಶ. ಇನ್ನು ಮಾರ್ಕಾಂಡೇಯ ಪುರಾಣ ಬಹಳ ವಿಸ್ತಾರವಾದ ಪುರಾಣ. ಇದರಲ್ಲಿ ಬರುವಂತಹ ಕೆಲವು ಸಂಗತಿಗಳನ್ನು ಸಂಕ್ಷಿಪ್ತವಾಗಿ ನೋಡಬೇಕಿದೆ ಇನ್ನು ಮುಂದುವರೆದು. ಕೆಲವು ಮನ್ವಂತರಗಳ ಕಥೆಯನ್ನು ಹೇಳ್ತಾರೆ, ಕೆಲವು ರಾಜರ ಕಥೆಗಳನ್ನು ಕೂಡ ವಿವರಣೆ ಮಾಡ್ತಾರೆ. ಕುವಲಯಾಶ್ವ ಅಂತ ಒಬ್ಬ ರಾಜ. ಕುವಲಯಾಶ್ವ ರಾಜನಿಗೆ ಮದಾಲಸ ಅಂತ ಒಬ್ಬಳು ಹೆಂಡತಿ ಇದ್ಲಂತ. ಈ ಇಬ್ಬರು ದಂಪತಿಗಳಲ್ಲಿ ಹುಟ್ಟಿದಂಥ ಮಕ್ಕಳು 4 ಜನ. ಆ 4 ಜನ ಮಕ್ಕಳ ಹೆಸರನ್ನು ಉಲ್ಲೇಖಿಸಿ ಈ ಇಬ್ಬರು ದಂಪತಿಗಳಲ್ಲಿ ನಡೆದಂತಹ ದಾಂಪತ್ಯವನ್ನು ವರ್ಣಿಸಿ ಒಂದು ತಿಳುವಳಿಕೆಯನ್ನು ನಮಗೆ ಕೊಡ್ತದೆ. ಬಹಳ ವಿಶೇಷವಾದ ಚರಿತ್ರೆ. ದಾಂಪತ್ಯ ಜೀವನ ಚೆನ್ನಾಗಿ ನಡೆಸ್ತಾ ಇದ್ದ ಕುವಲಯಾಶ್ವ ಮದಾಲಸೆ ಜೊತೆಗೆ. ದಾಂಪತ್ಯ ಜೀವನದಲ್ಲಿ ಒಂದು ವಿಸ್ಮಯಕರವಾದ ಘಟನೆ ನಡೀತಂತೆ. ಬಹಳ ಸುಖದ ಅನುಭವಿಸುವಾಗ ಮಕ್ಕಳು 4 ಹುಟ್ಟೋದ್ರಲ್ಲಿ ಮೊದಲು 3 ಹುಟ್ಟಿದ್ರಂತೆ. ಆ ಹುಟ್ಟಿದ 3 ಕೂಡ ನಾಮಕರಣ ಮಾಡುವ ಸಂದರ್ಭ ಬಂತು. 3 ಮಕ್ಕಳಿಗೆ ನಾಮಕರಣ ಮಾಡ್ತಾ ಇದ್ದಾನೆ. ಬಹಳ ಸಂತೋಷದಿಂದಲೇ ಮಾಡ್ತಾನೆ ಕುವಲಯಾಶ್ವ. ಮೊದಲನೇವನಿಗೆ ಸುಬಾಹು ಅಂತ ಹೆಸರಿಟ್ಟ.
ಎರಡನೇವನಿಗೆ ವಿಕ್ರಾಂತ ಅಂತ, ಮೂರನೇವನಿಗೆ ಶತ್ರುಮರ್ದನ. ಹೇಗಿದೆ ಹೆಸರುಗಳು ಅಂತ ನಿಮಗೆ ಪರಾಕ್ರಮವನ್ನು ಸೂಚಿಸುವ ಹೆಸರು. ಕ್ಷತ್ರಿಯರು ಇಂಥ ಹೆಸರುಗಳನ್ನು ಪ್ರಿಫರ್ ಮಾಡ್ತಾ ಇದ್ದರು. ಸರಿ ಅಂತ ಇಂಥ ಹೆಸರಿಟ್ಟದ್ದನ್ನು ನೋಡಿ ನಾಮಕರಣದ ಸಮಯದಲ್ಲಿ ಮದಾಲಸೆ ಇದ್ಲಲ್ಲ ಹೆಂಡತಿ, ಹೆಸರಿಡ್ತಾ ಇರೋದನ್ನು ನೋಡಿ ಸ್ವಲ್ಪ ನಗುತ್ತಿದ್ಲಂತವು, ಹಾಸ್ಯನೂ ಮಾಡ್ತಿದ್ಲಂತೆ. ಹಾಸ್ಯ ಮಾಡೋದಲ್ಲದೇನೆ ಇಟ್ಟಿದ್ರ ಬಗ್ಗೆ ಸಮಾಧಾನ ಇಲ್ವೇನೋ ಅನ್ನೋ ಹಾಗೆ ವರ್ತನೆ ಮಾಡ್ತಿದ್ಲ ಅಷ್ಟೆ. 4ನೇ ಮಗು ಹುಟ್ಟಿತು. 4ನೇ ಮಗು ಹುಟ್ಟಿದ ಮೇಲೆ ಇವನಿಗೇನನ್ನಿಸ್ತು ಅಂದರೆ, ಮೊದಲು ಹುಟ್ಟಿದಾಗ ಮಕ್ಕಳಿಗೆ ನಾನು ಹೆಸರಿಟ್ಟಾಗ ಸ್ವಲ್ಪ ಹಾಸ್ಯ ಮಾಡಿದ್ಲಲ್ಲ ಇವಳು, ಈ ಬಾರಿ ಅವಳಿಗೆ ಹೇಳೋಣ ಅಂತ. ಈಗೂ ನಡೀತದೆ ಗಂಡ ಹೆಂಡತಿಯರ ಮಧ್ಯದಲ್ಲಿ. ಪುರಾಣ ಎಲ್ಲ ನಮ್ಮದೇ ಕಥೆಗಳನ್ನು ಪ್ರತಿಬಿಂಬಿಸುವಂತಿರ್ತದೆ ಕೆಲವೊಮ್ಮೆ. ಕೂಲಯಾಶ್ವ ರಾಜ 4ನೇ ಮಗ ಹುಟ್ಟಿದಾಗ ಹೆಸರಿಡಲಿಕ್ಕೆ ಹೆಂಡತಿಗೆ ಹೇಳಿಬಿಟ್ಟಂತ, ನೀನಿಡು ಈ ಸಲಿ ಅಂತ. ಹಿಂದೆ ನಾನು ಇಟ್ಟಾಗ ಬೇರೆ ಆಗಿತ್ತು, ನೀನಿಡೀಗ. ಅವಳೇನು ಮಾಡಿದ್ಲು, ಅಲರ್ಕ ಅಂತ ಹೆಸರಿಟ್ಲಂತ. ಅಲರ್ಕ ಹೆಸರೇ ಅಲರ್ಕ. ಅಲರ್ಕ ಅನ್ನುವಂಥ ಹೆಸರಿಟ್ಲು. ಒಂದರ್ಥದಲ್ಲಿ ಇದೇನಂಥ ಪರಾಕ್ರಮವನ್ನು ತೋರಿಸುವ ಹೆಸರಲ್ಲ. ಸುಬಾಹು, ಹಿಂದೆ ಬಂದ ಹೆಸರು ನೋಡಿದ್ವಿ, ವಿಕ್ರಾಂತ, ಶತ್ರುಮರ್ದನ, ಇದೆಲ್ಲ ಅಂದರೆ ಆ ರಾಜನಿಗೆ ಹಾಗೊಂದು ಮನಸ್ಸಿನೊಳಗಿತ್ತು, ನನ್ನಿಂದ ಭೂಮಿಗೆ ಬಂದ ಮಕ್ಕಳು ಯಾವಾಗಲೂ ನನ್ನಂತೆ ಭಾರೀ ಪರಾಕ್ರಮಿಗಳಿರ್ತಾರೆ ಅಂತ ಏನೋ ಭಾರಿ ಬುದ್ಧಿ ಉಪಯೋಗಿಸಿ ಅಂಥ ಹೆಸರು ಆತ ಇಟ್ಟಿದ್ರೆ, ಅವಳು ನಕ್ಕು ಅದನ್ನು ಹಾಸ್ಯ ಮಾಡಿದವಳು ಇನ್ನೊಬ್ಬ ಕೊನೆ ಮಗ ಹುಟ್ಟಿದಾಗ 4ನೇವನಿಗೆ ಅಲರ್ಕ ಅಂತ ಇಟ್ಟು. ಅಲರ್ಕ ಅನ್ನೋ ಪದ ಅಷ್ಟು ಸುಲಭವಾದ ಅಭಿಪ್ರಾಯದಲ್ಲಿ ಇಲ್ಲ. ಅದು ಒಳ್ಳೆ ಜ್ಞಾನವನ್ನು ಪಡಿಬಹುದು ಇವನು ಅಂತನ್ನೋ ಅರ್ಥದಲ್ಲಿ ಆ ಹೆಸರನ್ನು ಇಟ್ಟಿದ್ದಾಳೆ. ಈ ರೀತಿ ಹೆಸರಿಟ್ಟಾಗ ಇವನಿಗೇನನ್ನಿಸ್ತು ಅಂದರೆ, ರಾಜನಿಗೆ ಇದೇನು ಹೆಸರಿಟ್ಟಿದ್ದಾಳೆ ಇವಳು, ನಾನು ಇಟ್ಟಾಗಿ ಇಡಲಿಲ್ಲ, ದೊಡ್ಡ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ದಾರೆ ನನ್ನ ಮಕ್ಕಳು, ಈ ಥರದ ಹೆಸರು ಇಟ್ಟುಬಿಟ್ಲಲ್ಲ ಅಂತ ಸುಮ್ಮನಿದ್ದ ಮೊದಲು. ಆಮೇಲೆ ಏನಾಯಿತು, 3 ಜನ ಮಕ್ಕಳಿಗೆ ರಾಜ್ಯ ಕೊಡೋ ಸಂದರ್ಭ ಬರಲೇ ಇಲ್ಲ. ಕೊನೆಯ ಮಗ ಅಲರ್ಕನಿಗೆ ಕೊಡಬೇಕಾಯ್ತಂತೆ. ಕೊನೆಯ ಮಗ ಅಲರ್ಕನಿಗೆ ಅಂತ ಕೊಟ್ಟಾಗ ಆಶ್ಚರ್ಯ ಆಗ್ತಾ ಇದೆ. ಹೆಂಡತಿಯನ್ನು ಬಂದು ಆಕ್ಷೇಪ ಮಾಡ್ತಾ ಇದ್ದಾನೆ. ಏನಂತ ಆಕ್ಷೇಪ ಮಾಡ್ತಾನೆ, ನಾನಿಡುವಾಗ ಅಂಥ ಹೆಸರುಗಳನ್ನು ಇಟ್ಟಿದ್ದೆ, ನೀ ನೋಡಿದರೆ ಇಂಥ ಹೆಸರಿಟ್ಟಿದ್ದಿ, ಕ್ಷತ್ರಿಯ ಕುಲ ಕುಚಿತ ಅನ್ನಿಸ್ಲಿಲ್ಲ ನನಗೆ. ನೀನಿಟ್ಟ ಈ ಹೆಸರಿಗೆ ಅನುಗುಣವಾಗಿ ಕೊನೆಗೆ ಮಗನಿಗೂ ಅದೇ ಮಗನಿಗೆ ರಾಜ್ಯ ಕೊಡೋ ಹಾಗಾಯ್ತಲ್ಲ, ಏನಿದ್ರದ್ದು ಅಂತ ಕೇಳಿದ ಮದಾಲಸೆಗೆ. ಆದರೆ ಅವಳಿಗೆ ಜ್ಞಾನ ಬಹಳ ಇತ್ತು. ಮದಾಲಸೆ ಅಂದರೆ ಸಾಮಾನ್ಯದವಳಲ್ಲ ಅಂತಾರೆ. ಜ್ಞಾನ ಬಹಳ ಇತ್ತು. ಪಾರಮಾರ್ಥಿಕವಾಗಿ ಬರೀ ಹೆಸರುಗಳನ್ನು ಇಡೋದರಿಂದ ಪರಮಾರ್ಥ ದೃಷ್ಟಿ ಇರಲ್ಲ, ಅಂದರೆ ಅವಳ ದೃಷ್ಟಿ ಹೇಳ್ತದೆ ಪುರಾಣ. ವ್ಯಕ್ತಿಯ ಹೆಸರು ಯಾವಾಗಲೂ ಒಳಗಿರೋ ವ್ಯಕ್ತಿತ್ವಕ್ಕೆ ಬಹಳ ಸಂಬಂಧ ಇದ್ದೇ ಇರ್ತದೆ ಅಂತ ನಿಯಮ ಇಲ್ಲ ಅಂತ ತೋರಿಸ್ಬೇಕಾಗಿದೆ. ಲಂಬೋದರ ಅಂತ ಇಟ್ಟಿರ್ತಾರೆ, ತೆಳ್ಳಗಿರ್ತಾನೆ. ಭೀಮಸೇನ ಅಂತ ಇಡ್ತಾರೆ, ಏನೇನೇನೇನೂ ಬಲ ಇರಲ್ಲ, ಶಿಬ್ರು ಅಂತಾರೆ ನಮ್ಮ ಕಡೆಯೆಲ್ಲ, ದರ್ಬೆ ಇದ್ದಾಗಿರ್ತಾನೆ. ನೋಡಿದರೆ ಲಂಬೋದರ, ಭೀಮಸೇನ ಅಂದರೆ ಈ ಹೆಸರಿಗೂ ಆಕಾರಕ್ಕೂ ಯಾವ ಸಂಬಂಧ ಇರಲ್ಲ ಅಂತ ಇದು ದೃಷ್ಟಿ. ಇದು ಒಂದು ಸುಮ್ಮನೆ ಹಾಸ್ಯಕ್ಕೆ ಉದಾಹರಣೆ ಕೊಟ್ಟೆ. ಮದಾಲಸೆಯ ದೃಷ್ಟಿ ಏನಾಗಿತ್ತು ಅಂದರೆ, ಹೆಸರುಗಳೆಲ್ಲ ಶರೀರಕ್ಕೆ ಸಂಬಂಧಪಟ್ಟಿರ್ತಾರೆ, ಆತ್ಮನಿಗೆ ಸಂಪರ್ಕ ಆಗಿರ್ತದೆ ಅಂತಿಲ್ಲ. ಪಾರಮಾರ್ಥಿಕ ದೃಷ್ಟಿ ಇಟ್ಟುಕೊಂಡು ಅವಳು ಅಲರ್ಕ ಅಂತ ನಾಮ ಮಾಡಿದ್ಲಂತೆ. ಇವನೇನು ತಿಳಿದಿದ್ದ ಅಂದರೆ, ನನ್ನಿಂದ ಹುಟ್ಟಿದ್ದಾರೆ ಮಕ್ಕಳು ಅಂದಮೇಲೆ ಹುಟ್ಟಿಸಿದ ನನ್ನ ಮಕ್ಕಳೆಲ್ಲ ನನ್ನ ಹಾಗೆ ಇರ್ತಾರೆ ಅಂತ ಇವನು ಶರೀರ ಆತ್ಮನ ವಿವೇಕ ಇಟ್ಟುಕೊಂಡು ಮಾತನಾಡ್ತಾ ಇದ್ದವಳು ಮದಾಲಸೆ. ಆತ್ಮ ವಿವೇಕ ಕಡಿಮೆ ಇದ್ದದ್ದರಿಂದ ಆ ಥರ ಮಾತನಾಡ್ತಾ ಇದ್ದವನು ಕೂಲಯಾಶ್ವ ಅಂತ ವಿವರಣೆಯನ್ನು ಕೊಡ್ತದೆ. ಆಮೇಲೆ ಅವಳಿಗೆ ವಿವರಣೆ ಕೊಡಬೇಕಾಯಿತು. ಮದಾಲಸೆ ಅಲರ್ಕನಿಗೆ ಉಪದೇಶ ಮಾಡಬೇಕಲ್ಲ. ಮೊದಲು ಪ್ರವೃತ್ತಿ ಮಾರ್ಗವನ್ನು ಉಪದೇಶ ಮಾಡ್ತಾಳೆ. ಪುರಾಣ ಹೇಳುವಂತೆ ಮಾರ್ಗ 2, ಒಂದು ಪ್ರವೃತ್ತಿ ಮಾರ್ಗ, ಇನ್ನೊಂದು ನಿವೃತ್ತಿ ಮಾರ್ಗ ಅಂತ.
ಅವಳು ತನ್ನ ಮಗನನ್ನು ಬೆಳೆಸುವಾಗಲೇ ಪ್ರವೃತ್ತಿ ಮಾರ್ಗವನ್ನು ಉಪದೇಶ ಮಾಡಿದ್ಳು ಅಲರ್ಕನಿಗೆ. ಒಬ್ಬೊಬ್ಬ ವ್ಯಕ್ತಿ ಅಭಯದ ಸ್ಥಿತಿಯನ್ನು, ಅಂದರೆ ಎಂಥ ಸಂದರ್ಭವೇ ಬಂದರೂ ಕೂಡ ಭಯ ಪಡದೇ ಇರುವ ಸ್ಥಿತಿಯನ್ನು ಹ್ಯಾಕ್ ಸಂಪಾದನೆ ಮಾಡಬೇಕು, ಆ ಅಭಯ ಸ್ಥಿತಿಯನ್ನು ಉಪದೇಶ ಮಾಡ್ತಾಳೆ. ಯಾವತ್ತೂ ಕೂಡ ಮನುಷ್ಯ ಅತಿಯಾದ ಆಸೆಯನ್ನು ವಸ್ತುಗಳ ಮೇಲೆ ಮಾಡದೇನೆ ವಸ್ತುಗಳ ಅಭಿನಿವೇಶಕ್ಕೆ ಒಳಗಾಗದಿದ್ದು ತನ್ನ ಮನಸ್ಸನ್ನು ಸ್ಥಿಮಿತದಲ್ಲಿಟ್ಟುಕೊಂಡ ಅಂದರೆ ಅಭಯದಿಂದ ಇರ್ತಾನೆ ಅಂತ ಅಭಯದ ಸ್ಥಿತಿ ಪ್ರವೃತ್ತಿ ಮಾರ್ಗ ಅವುಗಳನ್ನು ಉಪದೇಶ ಮಾಡ್ತಾ ಬಂದಿದ್ದಾಳೆ. ಅಷ್ಟೇ ಅಲ್ಲದೆ ಇನ್ನು ವಯಸ್ಸಾಯಿತು, ಇನ್ನು ನಾವು ಇದು ಹೆಚ್ಚಿರಲಾರಿವೆ ಅಂತ ಮದಾಲಸೆ ಒಂದು ಉಂಗುರವನ್ನು ಕೊಟ್ಲಂತ. ಒಂದು ಉಂಗುರ ಅಂದರೆ ಬೆರಳಿಗೆ ಹಾಕ್ಕೊಳ್ಳುವಂಥ ಒಂದು ಉಂಗುರವನ್ನು ಕೊಟ್ಟಿದ್ದಾಳೆ. ಅದು ಸಾಮಾನ್ಯ ಉಂಗುರ ಅಲ್ಲ. ಉಂಗುರದ ಮೇಲುಗಡೆ ಒಂದು ಮುಚ್ಚಳಿಕೆ ಇತ್ತು. ಆ ಮುಚ್ಚಳಿಕೆ ತೆಗೆದ್ರೆ ಒಳಗಡೆಯಲ್ಲಿ ಒಂದು ಪತ್ರ, ಆ ಪತ್ರ ಇಟ್ಟು ಉಂಗುರವನ್ನು ಕೊಟ್ಟು ಆ ಅಲರ್ಕನಿಗೆ ಅದು ಬಹಳ ರಹಸ್ಯವಾದ ವಿದ್ಯೆ ಇದು ಅಂತ ಹೇಳಿ ಅವರಿಬ್ಬರು ತಂದೆ ತಾಯಿಯಂದರು ಮದಾಲಸೆ ಮತ್ತು ಕೋಲೆಯಾಶ್ವ ರಾಜ ಕಾಡನ್ನು ಸೇರಿಕೊಂಡ್ರು. ರಾಜ್ಯಭಾರವನ್ನೆಲ್ಲ ಅಲರ್ಕನೆ ಮಾಡ್ತಾ ಇದ್ದ ಅಂತ ಪುರಾಣ ಹೇಳ್ತದೆ. ಮುಂದುವರೆದ ಕಥೆ, ಅಲರ್ಕ ರಾಜ್ಯಭಾರ ಮಾಡ್ತಾ ಮಾಡ್ತಾ ಸಾಂದರ್ಭಿಕವಾಗಿ ಒಂದು ಕಷ್ಟ ಒದಗಿತ್ತು ಅವನಿಗೆ. ಯಾರೋ ಶತ್ರುಗಳ ಆಕ್ರಮಣ ಅವನಿಗೆ ಆದಾಗ ಕಷ್ಟ ಒದಗಿತು. ಅಲರ್ಕ ತಾಯಿ ಹೇಳಿದ್ಲಂತೆ, ನಿನಗೆ ಹೀಗೊಂದು ಸಂದರ್ಭ ಬಂದಾಗ ಮಾತ್ರ ಅದನ್ನು ತೆಗೆದು ನೀನು ನೋಡ್ಕೋ, ನಿನಗೊಂದು ಒಳ್ಳೆ ತಿಳುವಳಿಕೆ ಉಂಟಾಗ್ತದೆ, ನೀನು ಮುಂದೆ ಅದರಿಂದ ಬೇರೆ ದಾರಿಯನ್ನು ಹಿಡಿಲಿಕ್ಕೆ ಅವಕಾಶ ಆಗ್ತದೆ ಎಂದಿದ್ಲಂತ ಅಮ್ಮನ ತಿಳುವಳಿಕೆ ಮದಾಲಸೆ. ಕಷ್ಟ ಒದಗಿದಾಗ ಈತ ರಾಜ ಅಲರ್ಕ ಅಮ್ಮ ಹೇಳಿ ಹೋಗಿದ್ದಾಳೆ, ಅಷ್ಟು ದಿವಸದಿಂದ ಹಾಗೇ ಕುತೂಹಲ ಇತ್ತು ಏನಿದೆ ಅಂತ ಒಳಗೆ, ಈಗಲಾದರೂ ತೆಗೆದು ನೋಡಿಬಿಡೋಣ ಅದನ್ನು ಅಂತ ತೆಗೆದು ನೋಡ್ತಾನೆ. ಅಲ್ಲೊಂದು ಶ್ಲೋಕ ಬರೆದಿತ್ತಂತೆ. ಆ ಶ್ಲೋಕ ಏನು ಅಂತ ಪುರಾಣ ಉಲ್ಲೇಖ ಮಾಡ್ತದೆ. ಸಂಗ ಸರ್ವಾತ್ಮನಾ ತ್ಯಾಜ್ಯ ಸಚೇತ್ಯಕ್ತುಂ ನ ಶಕ್ಯತೆ ಸಸದ್ಭಿಃ ಸಹ ಕರ್ತವ್ಯ ಸತಾಂ ಸಂಗೋ ಹಿ ಭೇಷಜಂ. ಎಂಥ ಅಮೃತ ತುಲ್ಯವಾದ ಮಾತು. ಪುರಾಣದಲ್ಲಿ ಅವಳು ತಾಯಿ ಬರೆದುಕೊಟ್ಟಂಥ ಉಂಗುರದಲ್ಲಿದ್ದ ಸಂದೇಶ. ಸಂಗ ಸರ್ವಾತ್ಮನ ತ್ಯಾಜ್ಯ. ಮನುಷ್ಯರಿಗೆ ಕಷ್ಟಗಳು ಬರ್ತಾವೆ ಅಂದರೆ ಅದರ ಹಿಂದೆ ಇರುವ ಕಾರಣ ಸಂಗ, ವಿಷಯ ಸಂಗ. ಅತಿಯಾದ ವಿಷಯದ ಆಸಕ್ತಿ ಮನುಷ್ಯನನ್ನು ದುಃಖಕ್ಕೀಡು ಮಾಡ್ತದೆ. ಹಾಗಾಗಿ ಅವನು ತನ್ನ ದುಃಖ ಕಳ್ಕೊಳ್ಬೇಕು ಅಂತ ಹೊರಟಾಗ ಸರ್ವಾತ್ಮನ ಸಂಗ ತ್ಯಾಜ್ಯ. ಸರ್ವಾತ್ಮನ ಸಂಘವನ್ನು, ವಿಷಯಾಸಕ್ತಿಯನ್ನು ಬಿಡಲೇಬೇಕು ಅಂತ ಅವಳು ಆದೇಶ ಮಾಡಿದ್ದಾಳೆ. ಆದರೆ ರಾಜ್ಯ, ಪ್ರಜೆಗಳು, ಅಧಿಕಾರ ಇದ್ರ ಮಧ್ಯದಲ್ಲಿ ಸುಳಿದವನಿಗೆ ಅಷ್ಟು ಸುಲಭವಾಗಿ ಆ ಸಂಘವನ್ನು ಬಿಡಲಿಕ್ಕೆ ಅವಕಾಶ ಆಗಲ್ಲ ಅಂತ ಆಗ್ತದೆ. ಆಗೇನು ಮಾಡಬೇಕು? ಅದಕ್ಕೆ ಅವಳು ಉತ್ತರ ಬರೆದಿದ್ಲು ಅಮ್ಮ. ಇಷ್ಟರ ಮಧ್ಯದಲ್ಲಿಯೂ ಒಂದು ಉಪಾಯ ಏನವನಿಗೆ ದುಃಖ ಪರಿಹಾರ ಮಾಡಿಕೊಳ್ಳಿಕ್ಕೆ? ಸಂಘ ಬಿಡಬೇಕು ನಿಜ, ಸರ್ವಾತ್ಮನ ಬಿಡಬೇಕು, ಆದರೆ ಬಿಡಲಿಕ್ಕೆ ಆಗ್ತಿರಲ್ಲ. ಆಗೇನು ಉಪಾಯ ಅಂತ ಅವಳು ಬರೆದಿದ್ಲಂತ. ಇದು ನೋಡಿ, ಒಬ್ಬಳ ತಾಯಿಯಾಗಿ ಮಕ್ಕಳಿಗೆ ಕೊಡುವಂಥ ಹಿತನುಡಿಗಳು ಅಂದರೆ ಹೀಗಿರ್ತದೆ. ಶಾಸ್ತ್ರ ತುಂಬಿದೆ, ಹಿತವಾಗಿದೆ, ಮಿತವಾಗಿದೆ, ಆರೋಗ್ಯಕರವಾಗಿದೆ ಅಂಥ ಉಪದೇಶ ಹೇಳ್ತಾಳೆ. ಸದ್ಭಿಸ್ ಸಹ ಕರ್ತವ್ಯ ಅಂತಂತಾಳೆ. ಸಂಘ ಮಾಡಲೇಬೇಕು, ಸರ್ವಾತ್ಮನ ಬಿಡ್ಲಿಕ್ಕೆ ಬರಲ್ಲ ಅಂತಾದರೆ ಅದನ್ನು ಸದ್ವಿಹಿ ಸಂಘ ಕರ್ತವ್ಯ. ಆ ಕಾಲದಲ್ಲಿರುವ ಸಜ್ಜನರ ಜೊತೆಗೆ ಸಂಘ ಮಾಡಬೇಕು ಅಂತ ಹೇಳಿಬಿಡ್ತಾರೆ. ಮನುಷ್ಯ ಎಷ್ಟೆಷ್ಟು ಸಜ್ಜನರ ಸಂಘದಲ್ಲಿ ಕಾಲ ಕಳೀತಾನೆ ಅಷ್ಟಷ್ಟು ಅವನ ದುಃಖಗಳನ್ನು ಕಳ್ಕೊಳ್ಳಿಕ್ಕಾಗ್ತದಂತೆ. ಸರ್ವಾತ್ಮನ ತ್ಯಾಗ ಆಗಲಿಲ್ಲ, ಸಜ್ಜನರ ಜೊತೆಗಾದರೂ ಸಂಘ ಆಯ್ತಲ್ಲ. ಸತಾಂ ಸಂಗೋ ಹಿ ಭೇಷಜಂ ಅಂತಂದಂತೆ. ಸಂಸ್ಕೃತದಲ್ಲಿ ಭೇಷಜ ಅಂದರೆ ಔಷಧಿ ಅಥವಾ ವೈದ್ಯ. ಭೇಷಜ ಅದು ಔಷಧಿ ಇದ್ದ ಹಾಗೆ. ಯಾವುದಕ್ಕೆ ಔಷಧಿ? ಮನುಷ್ಯ ಅನುಭವಿಸುವ ದುಃಖದ ರೋಗಕ್ಕೆ, ದುರಿತಗಳ ರೋಗಕ್ಕೆ ಔಷಧಿ ಇದ್ದಾಗೆ ಸಜ್ಜನರ ಸಂಘ. ಅಲರ್ಕನಿಗೆ ಆಗ ಜ್ಞಾನೋದಯ ಆಗ್ತಾ ಇದೆ. ನಮ್ಮಮ್ಮ ಎಂಥ ಮಾತು ಹೇಳಿ ಹೋಗಿದ್ದಾಳಲ್ಲ ಅಂತ. ಮತ್ತೊಂದು ಮಾತು ಬರೆದಿದ್ರು. ಕಾಮ ಸರ್ವಾತ್ಮನ ಹೇಯ ಹಾತುಂ ಚೇತ್ ಶಕ್ಯತೆ ನ ಸಹ
ಸಂಘದಂತೆ ಕಾಮವೂ ಕೂಡ ಮನುಷ್ಯನಿಗೆ ಶತ್ರುವೇ. ಸರ್ವಾತ್ಮನ ಕಾಮ ಹೇಯ. ಸರ್ವ ರೀತಿಯಿಂದ ಮನುಷ್ಯ ಕಾಮವನ್ನು ಹೇಯ ಅಂತ ಅದನ್ನು ಪರಿತ್ಯಜಿಸಬೇಕು, ಅದು ಬಿಡಬೇಕು, ಅದು ಹೇಯ ಆಗಿದೆ. ಅಷ್ಟು ಸುಲಭ ಬಿಡ್ಲಿಕ್ಕೆ ಬರಲ್ಲ ಅಂದಾಗ ಮುಮುಕ್ಷಾಂ ಪ್ರತಿ ತತ್ಕಾರ್ಯಂ. ಮುಮುಕ್ಷಾಂ ಅಂದರೆ ಮೋಕ್ಷದ ಅಪೇಕ್ಷೆಯಲ್ಲಿ ಅದನ್ನು ತೊಡಗಿಸೋ ಹಾಗೆ ಮಾಡಬೇಕಂತ. ಬಯಕೆಯನ್ನು ಸರ್ವಾತ್ಮನ ಬಿಡ್ಲಿಕ್ಕೆ ಬರಲ್ಲ ಅನ್ನೋದು ಪುರಾಣಗಳಿಗೂ ಗೊತ್ತು. ಹಾಗಾಗಿಯೇ ಬಯಕೆಯನ್ನು ಡೈವರ್ಟ್ ಮಾಡು ಅಂತ ಹೇಳ್ತಾರೆ ಅಷ್ಟೆ. ನೀನು ಈಗ ಭೌತಿಕ ವಿಷಯಗಳನ್ನು ಬೇಕು ಅಂತ ಆಸೆ ಪಡ್ತಾ ಇದ್ದರೆ ಆ ಕಾಮ ನಿನ್ನನ್ನು ಬಂಧನ ಮಾಡ್ತದೆ. ಅದೇ ಭಗವಂತನ ಅನುಗ್ರಹ, ಆ ಅನುಗ್ರಹದಿಂದ ಸಾಧ್ಯವಾದಂತಹ ಮೋಕ್ಷ, ಅವುಗಳ ಕಡೆ ಅದನ್ನು ಡೈವರ್ಟ್ ಮಾಡಿಬಿಟ್ರೆ ಅದೇ ಕಾಮ ನಿನಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತದೆ, ಅದು ತ್ಯಾಜ್ಯ ಆಗಲ್ಲ ಅಂತ ಬರೆದಿದ್ಲಂತ. ಹೇಗೆ ಒಂದು ಸಂಘ, ಇನ್ನೊಂದು ಕಾಮ, ಎರಡನ್ನು ಅವಳು ಬಹಳ ಅದ್ಭುತವಾಗಿ ಸಂಗ್ರಹಿಸಿ ಯಾವುದು ಸರ್ವಾತ್ಮನ ಬಿಡ್ಲಿಕ್ಕೆ ಬರ್ತದೆ, ಸರ್ವಾತ್ಮನ ಯಾವುದು ಬಿಡ್ಲಿಕ್ಕೆ ಬರಲ್ಲ, ಅದನ್ನು ಬೈಫರ್ತಿಕೇಟ್ ಮಾಡಿಕೊಂಡು ಹಾಗಾದರೆ ಅದನ್ನು ಬೇರೆ ಕಡೆ ಡಿವಿಯೇಟ್ ಹೇಗೆ ಮಾಡಿಕೊಳ್ಬೇಕು ಅನ್ನೋ ಉಪಾಯವನ್ನು ಆ ಶ್ಲೋಕದಲ್ಲಿ ಬರೆದುಕೊಟ್ಟಿದ್ದಾರೆ. ಇದು ನಮಗೆ ಕಲಿಬೇಕಾದ ಪಾಠ. ಇವತ್ತು ನಮ್ಮದೇನಾಗಿದೆ ಅಂದರೆ, ಸುಮ್ಮನೆ ಹಾಸ್ಯಕ್ಕೆ ಹೇಳ್ತೇನೆ, ಒಂದು ದುಶ್ಚಟ ಸೇರಿಕೊಂಡಿದೆ. ಅದು ನಮಗೆ ಗೊತ್ತು ಇದು ದುಶ್ಚಟ ಅಂತ, ಅದು ಬಿಡಲಿಕ್ಕಾಗಲ್ಲ. ಅದು ಬಿಡಲಿಕ್ಕಾಗಲ್ಲ ಅಂದರೆ ಏನು ಮಾಡಬೇಕು? ಸರ್ವಾತ್ಮನ ಬಿಡಲಿಕ್ಕಾಗದೇ ಇದ್ದರೆ ಏನು ಮಾಡಬೇಕು ಅಂತ ಪ್ರಶ್ನೆ. ಅದರ ಜೊತೆಗೆ ಅದರಂತೆ ಇರೋ ಮತ್ತೊಂದು ಚಟಕ್ಕೆ ಬಲಿಯಾದರೆ ಅಷ್ಟೇ ಈ ಚಟ ಬಿಡ್ಬೋದಂತೆ. ಚಟ ಶಬ್ದ ಆಡಿದರೆ ಯಾರು ಬೇಸರ ಮಾಡ್ಕೊಳ್ಳೋದು ಅಂತಲ್ಲ. ಈಗ ಮೊಬೈಲ್ ಸರ್ವಾತ್ಮನ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಸರಿ ಬಿಡಾಗಾದ್ರೆ ಅಲ್ಲೇ ಉಪನ್ಯಾಸನಾದರೂ ಕೇಳಿಬಿಡೋಣ, ಅದು ಹೇಳಿಬಿಡೋಣ ಅಂತಿದೆ ಅಲ್ಲ, ಇದೇ ಡೈವರ್ಟ್ ಅಂತ ಅರ್ಥ. ಸುಮ್ಮನೆ ಹಾಸ್ಯಕ್ಕೆ ಉದಾಹರಣೆ ಕೊಟ್ಟೆ ಅಷ್ಟೇ. ಇದನ್ನು ಬಿಡಲಿಕ್ಕಾಗಲ್ವಾ, ಅದನ್ನೇ ಒಳ್ಳೆಯದರಲ್ಲಿ ಪರ್ಯವಸಾನ ಮಾಡ್ಕೊ. ಇದು ಬಹಳ ಅದ್ಭುತವಾದ ವ್ಯವಸ್ಥೆ. ಇದನ್ನು ಬ್ರಾಡಾಗಿ ಥಿಂಕ್ ಮಾಡಬೇಕು. ಇವತ್ತು ಜಗತ್ತು ಚೌಕಟ್ಟುಗಳನ್ನು ಹಾಕ್ಕೊಳ್ಳುವಾಗ ಬಹಳ ಎಚ್ಚರ ಇರಬೇಕಾಗ್ತದೆ. ಈ ಶ್ಲೋಕಗಳೆಲ್ಲ ಬಹಳ ಅರ್ಥಗರ್ಭಿತ. ಮನುಷ್ಯನಿಗೆ ಮನಸ್ಸು ಒಂದಲ್ಲ ಒಂದು ವಿಷಯಗಳ ಸಂಘವನ್ನು ನಿರೀಕ್ಷೆ ಮಾಡ್ತದೆ, ಪ್ರತೀಕ್ಷೆ ಮಾಡ್ತದೆ ಅಂದಾಗ ಅದರೊಳಗೆ ಬೈಫರ್ತಿಕೇಟ್ ಮಾಡು. ಯಾವುದ್ರ ಜೊತೆಗೆ ಮಾಡಬೇಕು, ಯಾವುದ್ರ ಜೊತೆಗೆ ಮಾಡಬಾರ್ದು, ಆ ವಿವೇಕ ಬೆಳೆಸ್ಕೊಂತ ಅಲರ್ಕನಿಗೆ ಉಪದೇಶ ಮಾಡಿಬಿಡ್ತು. ಹೀಗೆ ಮನುಷ್ಯ ತನ್ನನ್ನು ತಾನು ಈ ದಾರಿಯಲ್ಲಿ ಹೋಗಬೇಕು ಅಂತ ಹೇಳಲಿಕ್ಕೆ ಆ ಉಂಗುರದಲ್ಲಿ ಬರೆದ ಪತ್ರದ ಸಂದೇಶವನ್ನು ಚಿಂತನೆ ಮಾಡಿಸ್ತಾರೆ. ಆಮೇಲೆ ಆತ ಈ ಮಾತನ್ನು ಪದೇ ಪದೇ ಮನಸ್ಸಿನಲ್ಲಿ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಅದರಂತೆ ನಡ್ಕೊಂಡ. ಅದರ ಪ್ರಭಾವದಿಂದ ಅವನಿಗೆ ಒಬ್ಬ ಯೋಗಿಯ ಭೇಟಿ ಆಯ್ತಂತೆ. ನೋಡಿ, ಇದು ಎಷ್ಟು ಪ್ರಭಾವಶಾಲಿ ಈ ಮಾತುಗಳು. ಆತನ ಹೆಸರು ದತ್ತಾತ್ರೇಯ ಅಂತ. ದತ್ತಾತ್ರೇಯ ಅಂದರೆ ಅತ್ರಿ ಋಷಿಗಳ ಮಗನಾಗಿ ವಿಷ್ಣು ಅವತಾರ ಮಾಡಿದ್ದಾರೆ. ಅನಸೂಯ ಹಾಗೂ ಅತ್ರಿ ಋಷಿಗಳು ದಂಪತಿಗಳು ತಪಸ್ಸು ಮಾಡಿದರ ಫಲವಾಗಿ ಭಗವಂತ ವಿಷ್ಣು, ಶಿವ, ಬ್ರಹ್ಮ ಮೂವರು ಮಕ್ಕಳಾಗಿದ್ದರು ಅಂತ ಪುರಾಣ ವಿವರಣೆ ಮಾಡುತ್ತದೆ. ಶಿವನೇ ದುರ್ವಾಸನಾಗಿ ಹುಟ್ಟಿದ್ದ ಅತ್ರಿ ಋಷಿಗಳ ಮನೆಯಲ್ಲಿ. ಚತುರ್ಮುಖ ಬ್ರಹ್ಮ ತನ್ನ ಸನ್ನಿಧಾನಕ್ಕೆ ಅಂತ ಪಾತ್ರನನ್ನಾಗಿ ಮಾಡಿ ಚಂದ್ರನನ್ನು ಹುಟ್ಟಿಸಿದ. ತಾನು ಹುಟ್ಟಲಿಲ್ಲ, ಬ್ರಹ್ಮನಿಗೆ ಅವತಾರ ಇಲ್ಲದ ಕಾರಣ ಅಂತ ಹೇಳ್ತಾರೆ. ಅವನಲ್ಲೇನೆ ಭಗವಂತನು ಅವತಾರ ಮಾಡಿದ ಅತ್ರಿಗಳ ಮಗನಾಗಿ. ಅವನೇ ದತ್ತಾತ್ರೇಯ ಅಂತಾದ. ಅಂಥ ದತ್ತಾತ್ರೇಯ ಮುನಿ ಯೋಗಶಾಸ್ತ್ರದ ಪ್ರವರ್ತಕ ಅಂತಿದೆ ಪುರಾಣ. ಅವನ ಸನ್ನಿಧಿಗೆ ಈ ಅಲರ್ಕ ಬಂದು ಸೇರಿದ. ಅಲರ್ಕನಿಗೆ ಸಜ್ಜನರ ಸಂಘ ಆಗಬೇಕು ಅಂತ ಅಮ್ಮ ಹೇಳಿದ್ಲಲ್ಲ, ಸದ್ವಿಹಿ ಸಕರ್ತವ್ಯ ಅಂತ. ದತ್ತಾತ್ರೇಯನಂಥ ಸಜ್ಜನರ ಸಂಘವನ್ನು ಮಾಡಿದ. ಅವನಿಂದ ಇವನಿಗೆ ನಿವೃತ್ತ ಮಾರ್ಗದ ಉಪದೇಶ ಆಯಿತು ಅಂತ ಪುರಾಣ ಹೇಳ್ತದೆ. ಮೊದಲು ಪ್ರಾರಂಭದಲ್ಲಿ ಅಲರ್ಕನಿಗಾದದ್ದು ಪ್ರವೃತ್ತ ಮಾರ್ಗ, ಆಮೇಲೆ ದತ್ತಾತ್ರೇಯನ ಅನುಗ್ರಹದಿಂದ ಅವನಿಗೆ ಉಪದೇಶ ಆದದ್ದು ನಿವೃತ್ತ ಮಾರ್ಗ. ಮಧ್ಯದಲ್ಲಿ ತಾಯಿ ಕೊಟ್ಟ ಉಂಗುರದ ಪತ್ರದ ಸಂದೇಶ, ಇವೆಲ್ಲವನ್ನು ಪುರಾಣ ನಮ್ಮ ಕಣ್ಣು ಮುಂದೆ ಇಡ್ತದೆ. ನಿವೃತ್ತ ಮಾರ್ಗ ಅಂದರೆ ಏನು? ಪ್ರವೃತ್ತ ಮತ್ತು ನಿವೃತ್ತಗಳ ವ್ಯತ್ಯಾಸವನ್ನು ಅರಿಬೇಕು.
ಏನೇ ಕಾರ್ಯ ಮಾಡುವಾಗ ಫಲದ ಆಸೆಯಿಂದ ಮಾಡ್ತಾನಲ್ಲ ಅದೆಲ್ಲ ಪ್ರವೃತ್ತ ಮಾರ್ಗ. ಏನೇ ಮಾಡಲಿ ಒಂದಲ್ಲ ಒಂದು ಫಲ ಬೇಕು ಅಂತ ಅಪೇಕ್ಷೆ ಪಡೋದು, ಕರ್ಮ ಮಾಡೋದು, ಅದೆಲ್ಲ ಪ್ರವೃತ್ತ ಮಾರ್ಗ. ಫಲದ ಆಸೆಯನ್ನು ಬಿಟ್ಟು ಭಗವಂತನ ಪ್ರೀತಿಯನ್ನು ಅರಿಸಿ ಮಾಡೋದೆಲ್ಲ ನಿವೃತ್ತ ಮಾರ್ಗ ಅಂತ ಕರೀತಾರೆ. ನಿಷ್ಕಾಮಂ ಜ್ಞಾನಪೂರ್ವಂತೂ ನಿವೃತ್ತ ಮಿತಿ ಚೌಚ್ಯತೆ ಅಂತ ಮಾತು. ನಿಷ್ಕಾಮಂ, ಕಾಮನೆಯನ್ನು ದೂರ ಮಾಡಿ ಭಗವಂತನ ತಿಳುವಳಿಕೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಮಾಡುವ ಕರ್ಮ ಎಲ್ಲ ನಿವೃತ್ತ ಅಂತ ಕರೀತಾರೆ. ದತ್ತಾತ್ರೇಯ ಅಂಥ ಜ್ಞಾನ ಮಾರ್ಗವನ್ನು ಉಪದೇಶ ಮಾಡ್ತಾನೆ, ಮಾಡಿ ಅವನನ್ನು ಕೃತಾರ್ಥನನ್ನು ಮಾಡ್ತಾನೆ. ಇದು ನಮಗೆ ಕೊಟ್ಟ ತಿಳುವಳಿಕೆ. ಏನು ತಿಳುವಳಿಕೆ? ಅಲರ್ಕ ದತ್ತಾತ್ರೇಯನ ಉಪದೇಶದಿಂದ ಮೋಕ್ಷವನ್ನೇ ಪಡೆದನಂತೆ. ಯಾರು ಈ ಚರಿತ್ರೆ ಕೇಳ್ತಾರೆ ಅವರಿಗೇನೆ ಮೋಕ್ಷ ಸಿಗ್ತದೆ ಅಂತ ಫಲ ಹೇಳ್ತಾರೆ. ಸಂದೇಶ ಏನು ಕೊಡ್ತದೆ? ತಾಯಿ ಮದಾಲಸೆಯ ಉಪದೇಶ ಪ್ರವೃತ್ತ ಮಾರ್ಗದಲ್ಲಿ ಆಗಿತ್ತು. ಆಮೇಲೆ ಅವನಿಗೆ ಉಂಗುರದಲ್ಲಿರುವ ಮಾತಿನಿಂದ ವೈರಾಗ್ಯ ಬರೋ ಹಾಗಾಯಿತು. ಆಮೇಲೆ ಅವನಿಗೆ ಸಜ್ಜನರಲ್ಲಿ ಶ್ರೇಷ್ಠನಾದ ದತ್ತಾತ್ರೇಯ ಸಿಕ್ಕ. ಅವನಿಂದ ನಿವೃತ್ತ ಮಾರ್ಗ, ಕೊನೆಗೆ ಅವನಿಗೆ ಸದ್ಗತಿ ಆಯಿತು ಅಂತ ಕಥೆಯನ್ನು ಪುರಾಣ ನಮ್ಮ ಕಣ್ಣು ಮುಂದೆ ಇಡುತ್ತದೆ. ಇದು ನಮಗೆ ಕೊಡೋ ಸಂದೇಶ. ನಾವು ಕೂಡ ಅಲರ್ಕನಿದ್ದಂತೆ ಭೂಮಿಯಲ್ಲಿ ಯಾವುದಾದ್ರೂ ತಂದೆ ತಾಯಿಯನ್ನು ನಿಮಿತ್ತ ಮಾಡ್ಕೊಂಡು ಭೂಮಿಗೆ ಹುಟ್ಟಿರ್ತೇವೆ. ಅಪ್ಪ ಅಮ್ಮನ ಮೂಲಕವಾಗಿ ಹೆಚ್ಚಾಗಿ ಮನುಷ್ಯ ಕಲಿಯೋದು ಯಾವ ಪಾಠ ಅಂದರೆ ಪ್ರವೃತ್ತ ಮಾರ್ಗ. ಅಂದರೆ ಪರವಿದ್ಯೆ ಅಪರವಿದ್ಯೆಯಲ್ಲಿ ಯಾವಾಗಲೂ ಹೆಚ್ಚಾಗಿ ಬರೋದು ಅಪರವಿದ್ಯೆನೇ. ಅಂದರೆ ಹಣ ಸಂಪಾದನೆ, ಮನೆ ಕಟ್ಟಿಸ್ಬೇಕು, ಒಳ್ಳೆ ಕೆಲಸಕ್ಕೆ ಹೋಗಬೇಕು, 4-6 ಜನರ ಹೆಸರು ಮಾಡಬೇಕು, ಮಧ್ಯದಲ್ಲಿ ಹೆಸರು ಮಾಡಬೇಕು, ಒಳ್ಳೆ ಬಟ್ಟೆ, ವಾಹನ, ಇವುಗಳದ್ದೆಲ್ಲ ಈ ಉಪದೇಶ. ಅದಕ್ಕೆ ಬೇಕಾದ ಪ್ರಯತ್ನ. ಆ ಪ್ರಯತ್ನ ಅಂತಂದರೆ ಅದೇ ಸಕಾಮವಾದ ಕರ್ಮಗಳನ್ನು. ಇದನ್ನೆಲ್ಲ ಅಪ್ಪ ಅಮ್ಮ ಪ್ರಾರಂಭದ ಹಂತದಲ್ಲಿ ಮನುಷ್ಯರಿಗೆ ಉಪದೇಶ ಮಾಡ್ತಾರೆ. ಇದು ಅಲರ್ಕನ ಬದುಕಿನಲ್ಲೂ ನಡೆದದ್ದನ್ನು ಕಣ್ಣು ಮುಂದೆ ಇಡ್ತೀವಿ. ಆದರೆ ಮಧ್ಯದಲ್ಲಿ ಅಮ್ಮ ಏನು ಪತ್ರದ ಸಂದೇಶ ಕೊಟ್ಟಲಲ್ಲ, ಅದು ನಮಗೆ ಕೊಡುವಂಥ ಉಪದೇಶ. ಸಂಘ ಮಾಡಬೇಕು, ಕಾಮವನ್ನೂ ಮಾಡಬೇಕು, ಆದರೆ ಸಂಘ ಕರ್ಮಗಳು ಅವಶ್ಯ ಸರ್ವಾತ್ಮನ ಬಿಡಬೇಕು. ಬಿಡಲಿಕ್ಕಾಗದಿದ್ದರೆ ಎಲ್ಲಿ ಮಾಡಬೇಕೋ ಅಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಈ ಮನುಷ್ಯನ ಈ ಮಾತು ಬುದ್ಧಿಯಲ್ಲಿ ಯಾವಾಗಲೂ ಬಡಿಲಿಕ್ಕೆ ಶುರು ಮಾಡಿದರೆ ಸ್ಮರಣೆಗೆ ಬಂದರೆ ಸಜ್ಜನರಾದ ದತ್ತಾತ್ರೇಯನ ಸಂಬಂಧ ಅವನಿಗೆ ಬಂದಂತೆ ನಮಗೂ ಕೂಡ ಬದುಕಿನಲ್ಲಿ ಒಬ್ಬ ಯೋಗ್ಯ ಸಜ್ಜನರ ಸಂಘ ಸಿಗ್ತದೆ ಅಂತ ಅರ್ಥ. ಆ ಸಜ್ಜನರ ಸಂಘದಿಂದ ಪ್ರವೃತ್ತ ಮಾರ್ಗವನ್ನು ದೂರ ಮಾಡಿಕೊಂಡು ನಿವೃತ್ತ ಮಾರ್ಗದಲ್ಲಿ ಸಾಗುವ ಹಾಗಾಯ್ತಂತೆ. ನಿವೃತ್ತ ಮಾರ್ಗ ಪರಬ್ರಹ್ಮನ ಪ್ರಾಪ್ತಿ ಕಾರಣ ಆಗ್ತದೆ. ನಿವೃತ್ತಿ ಮಭ್ಯೇತಿ ಪ್ರವೃತ್ತ ಮಾರ್ಗಕ್ಕಿಂತ ಅಂತ ಈ ಕಥೆಯನ್ನು ಹೇಳಿ ಮುಕ್ತಾಯ ಮಾಡ್ತಾರೆ. ಇದು ಮಾರ್ಕಾಂಡೇಯ ಪುರಾಣದಲ್ಲಿ ಬಂದಂತಹ ಒಂದು ಅದ್ಭುತವಾದ ಚರಿತ್ರೆ. ಮಾರ್ಕಾಂಡೇಯರಿಗೆ ಒಬ್ಬ ಶಿಷ್ಯ ಇದ್ದಂತೆ. ಅವನ ಹೆಸರು ಕ್ರೌಷ್ಟುಕಿ ಅಂತ. ಹೆಸರು ಹಿಂಗಿಟ್ಟಿದ್ದಾರೆ, ಕ್ರೌಷ್ಟುಕಿ. ಈ ಅಲರ್ಕ, ಕ್ರೌಷ್ಟುಕಿ ಹೆಸರುಗಳೆಲ್ಲ ಅಪೂರ್ವವಾದದ್ದು ಪುರಾಣದಲ್ಲಿ ಕಾಣ್ತಾ ಇದೆ. ಈ ಕ್ರೌಷ್ಟುಕಿ ಎನ್ನುವಂಥ ಶಿಷ್ಯ ತಮ್ಮ ಗುರುಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸ್ವಲ್ಪ ತಾತ್ವಿಕವಾದ ಚರ್ಚೆ. ಅವನ ಪ್ರಶ್ನೆಗಳೇ ವಿಚಿತ್ರವಾಗಿತ್ತು. ತತ್ವದಲ್ಲಿ 2 ಥರ ಇದೆ, ವ್ಯಕ್ತ ಮತ್ತು ಅವ್ಯಕ್ತ ಅಂತ ತತ್ವಗಳಿವೆ. ಹಾಗೂ ಮನ್ವಂತರಗಳು ಬಹಳ ಇದ್ದಾವೆ. ಭೂಮಂಡಲ ಮತ್ತು ಭುವನ ಸನ್ನಿವೇಶ ಇವುಗಳನ್ನೆಲ್ಲ ತಿಳ್ಕೊಳ್ಳೋ ಆಸೆ ಇದೆ ಮಾರ್ಕಾಂಡೇಯರೇ, ಗುರುಗಳೇ ಉಪದೇಶ ಮಾಡಿರಿ ಅಂತಲ್ಲ. ಅದಕ್ಕೆ ಮಾರ್ಕಾಂಡೇಯರು ಅವನಿಗೆ ವ್ಯಕ್ತಾವ್ಯಕ್ತ ತತ್ವಗಳ ವಿವರಣೆ ಮಾಡ್ತಾ ಬಂದರು. ಮನ್ವಂತರಗಳ ಪರಿಚಯ ಒಂದಿಷ್ಟು ಮಾಡಿದರು. ಆಮೇಲೆ ಮಾರ್ಕಾಂಡೇಯರನ್ನು ಮತ್ತೆ ಪ್ರಶ್ನೆ ಮಾಡಿದ. ಸರಿ, ಇದೆಲ್ಲ ಹೇಳಿದರೆ ಅದು ತುಂಬ ವಿಸ್ತಾರವಾಗಿ ಹೇಳ್ತಾರೆ. ಒಂದಿಷ್ಟು ಭುವನಗಳ ಬ್ರಹ್ಮಾಂಡಗಳ ಪರಿಚಯ ಮಾಡಿಸ್ತಾರೆ. ಈ ಉಪದೇಶದಲ್ಲೇನೆ ಬಹಳ ಮುಖ್ಯವಾಗಿ ಒಂದು ವಿಷಯ ಹೇಳ್ತಾರೆ. ಈ ಸಂಸಾರದೊಳಗೆ ಬಹಳ ಬೆಂದು ಹೋದಂತಹ ಮನುಷ್ಯ ಹೇಗಿದರಿಂದ ಪಾರ ಆಗಬೇಕು, ಎಲ್ಲಿ ವಿಶ್ವಾಸ ಮಾಡಬೇಕು, ಯಾವುದರಲ್ಲಿ ವಿಶ್ವಾಸ ಮಾಡಬಾರ್ದು,
ಸೃಷ್ಟಿಯಲ್ಲಿ ಬಂದಂಥ ಮನುಷ್ಯರಿಗೆ ತಿಳಿಲೇಬೇಕಾದದ್ದು ಯಾವುದು, ಅವುಗಳನ್ನೆಲ್ಲ ತತ್ವವನ್ನು ಉಪದೇಶ ಮಾಡ್ತಾರೆ. ಮನುಷ್ಯನಿಗೆ ಸಾತ್ವಿಕ, ರಾಜಸ, ತಾಮಸ ಅಂತ 3 ಗುಣಗಳ ಪರಿಚಯ ಇರಲೇಬೇಕು. ಅದರಲ್ಲಿ ಸತ್ವಗುಣ ಯಾವತ್ತೂ ಮನುಷ್ಯನನ್ನು ತನ್ನ ಉದ್ಧಾರದ ದಾರಿ ಕಡೆನೇ ಕರೆದುಕೊಂಡು ಹೋಗ್ತದೆ. ಹಾಗಾಗಿ ಸೃಷ್ಟಿಗೆ ಬಂದ ಮನುಷ್ಯ ಹೆಚ್ಚು ಸತ್ವವನ್ನು ಸೇವನೆ ಮಾಡೋದು ಉತ್ತಮ ಅಂತ ಉಪದೇಶ ಮಾಡ್ತಾರೆ. ಈ ರಜೋಗುಣ ಮತ್ತು ತಮೋ ಗುಣಗಳಿದ್ದಾವೆ, ಅವನನ್ನು ಪ್ರಸಿದ್ಧಿ, ಹಣದ ಆಸೆ, ವಿಷಯದ ಭೋಗ, ಅವುಗಳಲ್ಲಿ ಆಸಕ್ತಿ ಹೆಚ್ಚು ಮಾಡ್ತಾವಂತೆ. ಮನುಷ್ಯನಿಗೆ ರಜೋಗುಣ ಹೆಚ್ಚೆಚ್ಚಾದ ಹಾಗೆ ಒಳಗಡೆ ಭೋಗ, ವಿಷಯಾಸಕ್ತಿ ಜಾಸ್ತಿ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಅದು ರಜೋಗುಣ ತಮೋ ಗುಣಗಳ ಪ್ರಭಾವ. ಅದು ಆತ್ಮನ ಅವನತಿಗೆ ಕಾರಣವಾಗ್ತದೆ. ಹಾಗಾಗಿ ಆತ ರಜೋಗುಣ ತಮೋ ಗುಣಗಳ ವಿಕಾರವನ್ನು ಅರಿತು ಅದನ್ನು ದೂರ ಮಾಡಬೇಕು, ಸತ್ವಗುಣದ ಪ್ರಭಾವವನ್ನು ಅರಿತು ಅದನ್ನು ಹತ್ತಿರ ಮಾಡಿಕೊಳ್ಬೇಕು ಅಂತ ಮಾರ್ಕಾಂಡೇಯರು ಉಪದೇಶ ಮಾಡ್ತಾರೆ. ಅದರಲ್ಲಿ ಸತ್ವಗುಣದ ಪ್ರಭಾವವನ್ನು ಹತ್ತಿರ ಮಾಡಿಕೊಳ್ಳೋದು ಅಂದರೆ ಏನು ಅಂತ ಪ್ರಶ್ನೆ. ಮತ್ತೆ ಅದಕ್ಕೆ ಉತ್ತರ ಕೊಡ್ತಾರೆ, ಜ್ಞಾನಿ ಆಗಬೇಕು ಅಂತ ಅರ್ಥ, ವಿವೇಕಿ ಆಗಬೇಕು. ಯಾವ ವಸ್ತು, ಯಾವ ಪದಾರ್ಥ, ಯಾವ ಸಮಯ, ಯಾವ ದೇಶ ಸತ್ವಗುಣ, ರಜೋಗುಣ, ತಮೋ ಗುಣಗಳಲ್ಲಿ ಹೆಚ್ಚು ತನ್ನ ಸತ್ವಗುಣಕ್ಕೆ ಪ್ರಭಾವಕ್ಕೆ ಒಳಗಾಗಿದೆ, ಅದನ್ನು ನೋಡ್ಕೊಳ್ಬೇಕಂತೆ. ಎಷ್ಟೋ ಪ್ರದೇಶಗಳಿಗೆ ಹೋಗ್ತೇವೆ, ಹೋದಾಗೆಲ್ಲ ಒಂದು ಮನಸ್ಸಿಗೆ ಕಿರಿಕಿರಿ ಆಗಲಿಕ್ಕೆ ಶುರುವಾಗ್ತದೆ. ಎಷ್ಟೋ ಪ್ರದೇಶಕ್ಕೆ ಹೋಗ್ತೇವೆ, ಪೀಸ್ ಆಫ್ ಮೈಂಡ್ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ನಾವು ಬೇಕು ಅಂತ ಬಯಸಿ ಆದದ್ದಲ್ಲ ಅದು, ಆ ಪ್ರದೇಶಗಳ ಪ್ರಭಾವ ಹಾಗಿರ್ತದೆ. ಎಷ್ಟೋ ಮುನಿಗಳು, ಋಷಿಗಳು ತಪಸ್ಸು ಮಾಡಿದ ತಾಣವಾದಾಗ ಅಲ್ಲಿರುವ ವೇವ್ಸ್, ಅಲ್ಲಿರುವ ಪರಿಸರ ಪ್ರಭಾವ, ತಪಸ್ಸಿನ ಪ್ರಭಾವ ಅದೆಲ್ಲ ನಮ್ಮ ಮೇಲೆ ಪರಿಣಾಮ ಆಗಿ ಯಾವಾಗಲೂ ಶಾಂತರಾಗಲಿಕ್ಕೆ ಶುರುವಾಗ್ತದೆ. ಆವಾಗ ಏನು ಮಾಡಬೇಕು? ಯಾವ ಪ್ರದೇಶಕ್ಕೆ ಹೋದಾಗ ಮನಸ್ಸು ಬಹಳ ದುಃಖ ಅನುಭವಿಸ್ತಿತ್ತೋ, ಕಿರಿಕಿರಿ ಅನುಭವಿಸ್ತಿತ್ತೋ, ಆ ಪ್ರದೇಶ ಬಿಟ್ಟು ಬರಲೇಬೇಕು ಮನುಷ್ಯ. ಅದನ್ನು ಆತನೇ ತೊಗೊಳ್ಬೇಕು. ಇದನ್ನೇ ವರ್ಜ್ಯ ಅವರ್ಜ್ಯ ಅಂತ 2 ಹೇಳ್ತಾರೆ ಮಾರ್ಕಾಂಡೇಯರು. ಯಾವುದೋ ಒಂದು ಪದಾರ್ಥ ಅದು ತಿಂದಾಗೆಲ್ಲ ನಿನಗೆ ದೇಹದೊಳಗೆ ಯಾವುದಾದ್ರೂ ಒಂದು ಅಂಗ ತುರಿಸ್ಲಿಕ್ಕೆ ಶುರುವಾಗ್ತದೆ. ಕೆಲವು ಪದಾರ್ಥಗಳಿಗೆ ಕೆಲವು ಪದಾರ್ಥ ಆಗಿ ಬರಲ್ಲ. ಅವಾಗೇನು ಮಾಡ್ತಾನೆ? ತನ್ನ ಹಿತದೃಷ್ಟಿಯಿಂದ ಆ ಪದಾರ್ಥ ತಿನ್ನೋದನ್ನು ಬಿಡ್ತಾನೋ ಇಲ್ಲೋ? ಬಿಡಬೇಕಷ್ಟೇ. ಈಗೆಲ್ಲ ಅಲರ್ಜಿಕ್ ಸ್ಪೆಷಲಿಸ್ಟ್ ಅಂತಿದ್ದಾರೆ, ಬಹಳಷ್ಟು ಜನ ವೈದ್ಯರಿದ್ದಾರೆ. ಕೆಲವರಿಗೆ ಒಂದು ಎಣ್ಣೆ ತಿಂದರೆ ಇನ್ನೊಂದು ಎಣ್ಣೆ ಆಗಿ ಬರಲ್ಲ, ಇನ್ನು ಕೆಲವರಿಗೆ ಕರೆದದ ಎಣ್ಣೆಯಲ್ಲೇ ಕರೀತಾರೆ, ಅದಂತೂ ಆಗಿ ಬರಲ್ಲ. ನನಗಿಂತ ಚೆನ್ನಾಗಿ ನೀವು ಅದನ್ನು ಅಬ್ಸರ್ವ್ ಮಾಡಿರ್ತೀರಿ. ಕೆಲವರಿಗೆ ಕೆಲವು ಬಣ್ಣದ ಬಟ್ಟೆಗಳಾಗಿ ಬರಲ್ಲ, ಕೆಲವರಿಗೆ ಕೆಲವು ಮಾತುಗಳು ಕೇಳಿದರೆ ಅವರ ಧ್ವನಿನೇ ಆಗಿ ಬರಲ್ಲ. ಅವ್ರ ಧ್ವನಿನೇ ನಂಗೆ ಬೇಡಪ್ಪ ಅಂತ ಅನ್ನಿಸ್ತದೆ. ಆ ಧ್ವನಿನೇ ಹಂಗೆ ಇರ್ತದೆ, ಏನೋ ಏರಿಳಿತ ಇರ್ತದೆ. ಹಾಗೆ ಮನುಷ್ಯ ಸತ್ವ ರಜಸ್ತಮೋ ಗುಣಗಳ ಪ್ರಭಾವವನ್ನು ತನ್ನ ಬದುಕಿನಲ್ಲಿ ವರ್ಜ್ಯ ಮತ್ತು ಅವರ್ಜ್ಯ ಅನ್ನೋ ಅಭಿಪ್ರಾಯದಿಂದ, ತನ್ನ ಬುದ್ಧಿವಂತಿಕೆಯಿಂದ, ತನ್ನ ಜ್ಞಾನದಿಂದ ಅದನ್ನು ವಿವೇಕ ಮಾಡಿಕೊಂಡು ಪರಿತ್ಯಜಿಸಲಿ ಎನ್ನುವ ವಿಷಯವನ್ನು ವಿಸ್ತಾರವಾಗಿ ಮಾರ್ಕಾಂಡೇಯರು ನಿರೂಪಣೆ ಮಾಡಿದ್ದಾರೆ. ಇದು ಒಂದು ಭಾಗ. ಇನ್ನೊಂದು ಭಾಗ ಹೇಳ್ತಾರೆ, ಅದು ಎಷ್ಟರ ಮಟ್ಟಿಗೆ ತಿಳ್ಕೊಳ್ಬೇಕು, ಯೋಚನೆ ಮಾಡಬೇಕು. ಕೆಲವರು ಇದ್ದಾರಂತೆ, ಅವರಿಗೆ ದುರ್ದೇವತೆ ಅಂತ ಹೆಸರಿಟ್ಟಿದ್ದಾರೆ ಈ ಪುರಾಣದೊಳಗೆ. ಅವ್ರು ಏನು ಅಂತ ನೋಡೋಣಂತೆ. ಅದು ದುರ್ದೇವತೆ ಅಂತ ಹೆಸರಿಡ್ತಾರೆ, ಹೆಸರಿನಿಂದ ತಿಳಿಸ್ತಾರೆ. ಅವರು ಯಾವತ್ತಿದ್ರೂ ಮನುಷ್ಯನ ಚಲನವಲನಗಳ ಮೇಲೆ ತಮ್ಮ ಪ್ರಭಾವವನ್ನು ಬೀರೋದು ಜಾಸ್ತಿ ಇರುತ್ತೆ ಆ ದುರ್ದೇವತೆಗಳು. ಅದಕ್ಕೆ ಹೆಚ್ಚು ವಶರಾಗೋರು ಯಾರು ಅಂದರೆ ಬಾಲಕರು, ಸ್ತ್ರೀಯರು ಅಂತ ಕರೆದದ್ದಿದೆ. ಅದರಲ್ಲಿ ಸಣ್ಣ ವಯಸ್ಸಿನ ಬಾಲಕರು ಈ ದುರ್ದೇವತೆಗಳ ಪ್ರಭಾವಕ್ಕೊಳಗಾಗಿ ಸಣ್ಣ ಕೆಲಸ, ಸಣ್ಣ ವಿಷಯ ಅದಕ್ಕೆ ಸಿಟ್ಟಾಗ್ತಾರಂತೆ. ಕ್ರೋಧವಶೋ ಭವಂತಿ ಅಂತ ಹೇಳಿ, ಕ್ರೋಧವಶಾ ಭವಂತಿ. ಇದೊಂದು ಅಪೂರ್ವ ಸಂಗತಿ ನನ್ನ ಕಣ್ಣು ಮುಂದೆ ಬಿದ್ದದ್ದು ಪುರಾಣದಲ್ಲಿ. ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಇಂಥ ದುರ್ದೇವತೆಗಳ ಪ್ರಭಾವದಿಂದ ಕ್ರೋಧ ಜಾಸ್ತಿ ಬರ್ತದಂತೆ.
ಅವರ ಆವೇಶಕ್ಕೆ ಒಳಗಾದದ್ರಿಂದ ಅದನ್ನೂ ಕೂಡ ಬಹಳ ಜಾಗರೂಕತೆಯಿಂದ ತಡೆಗಟ್ಟಬೇಕು ಅಂತನ್ನಲಿಕ್ಕೆ ಒಂದು ರಕ್ಷಾ ವಿಧಿಯನ್ನು ವಿವರಣೆ ಕೊಡ್ತಾ ಬರ್ತಾರೆ. ಸಣ್ಣ ಸಣ್ಣ ಮಕ್ಕಳಿಗೆ ದುರ್ದೇವತೆಗಳು ಅಂತಂದರೆ ನಾನು ತಿಳ್ಕೊಂಡದ್ದು ಈ ಡಾಕಿನಿ, ಶಾಕಿನಿ ಅಂತ ದುರ್ಗಾದೇವಿಯ ಪರಿವಾರದಲ್ಲಿ ಕೆಲವು ದೇವತಾ ಸ್ತ್ರೀಯರಿದ್ದಾರೆ. ಅಂಥವ್ರದ್ದೆಲ್ಲ ಪ್ರಭಾವದಿಂದ ಅವ್ರ ಮಕ್ಕಳು ಯಾವಾಗಲೂ ಕಿರಿಕಿರಿ ಮಾಡ್ತಿರ್ತಾರೆ. ಸರಿ, ಅಳು ನಿಲ್ಲಿಸಿದಾವೆ ಅಂದರೆ ಸಿಟ್ಟು ಮಾಡ್ತಿರ್ತಾರೆ, ಸಿಟ್ಟು ನಿಲ್ಲಿಸಿದಾವೆ ಅಂದರೆ ಇನ್ನೇನೋ ಮಾಡ್ತಿರ್ತಾರೆ. ಕೆಲವು ಗರ್ಭಿಣಿಯರಿಗೂ ಅಂಥ ಪ್ರಭಾವ ಇರ್ತದೆ ಅಂತ ದುರ್ದೇವತೆಗಳ ಪ್ರಭಾವ ಹೇಳಿ ಅದನ್ನು ತಡೆಗಟ್ಟಬೇಕು ಅಂತ ರಕ್ಷಾ ವಿಧಾನವನ್ನು ಕೂಡ ಮಾಡಲೇಬೇಕು ಅಂತ ಅವಶ್ಯ ಪುರಾಣದಲ್ಲಿ ಮಾರ್ಕಾಂಡೇಯರು ಒಂದಿಷ್ಟು ಥರದ ವಿಧಿವಿಧಾನಗಳನ್ನು, ಅಂದರೆ ದೇವತೆಗಳ ಆರಾಧನೆಯನ್ನು ಚೆನ್ನಾಗಿ ಮಾಡಲಿ ಅಂತ ಹೇಳ್ತಾರೆ. ಸಾತ್ವಿಕ ದೇವತೆಗಳು, ಅವ್ರ ದುರ್ದೇವತೆಗಳಲ್ಲ, ಇಂದ್ರ, ಚಂದ್ರ, ಸೂರ್ಯ, ದಿಕ್ಪಾಲಕರು, ನವಗ್ರಹಗಳು, ಅವರನ್ನು ಶ್ರದ್ಧೆಯಿಂದ ಯಾರು ಚೆನ್ನಾಗಿ ಆರಾಧನೆ ಮಾಡ್ತಾರೆ ಅವರಿಗೆ ದುರ್ದೇವತೆಗಳ ಪ್ರಭಾವ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ನಾವಿವತ್ತು ಅದನ್ನು ಕಡಿಮೆ ಮಾಡ್ಕೊಂಡು ಬಂದಿದ್ದೇವೆ, ಅದಕ್ಕೆ ನಮ್ಮ ಮೇಲೆ ದುರ್ದೇವತೆಗಳ ಪ್ರಭಾವ ಜಾಸ್ತಿ ಆಗುವಾಗ ಆಗ್ತಾಯಿದೆ. ಈ ರೀತಿ ಪುರಾಣ ನಮ್ಮನ್ನು ಎಚ್ಚರಿಸ್ತದೆ. ಅದೊಂದು ವಿಷಯವನ್ನು ಅನುಸಂಧಾನಕ್ಕೆ ತರಬೇಕು. ಮತ್ತೊಂದು ಹೇಳ್ತಾರೆ, ಇದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ. ಈ ದುರ್ದೇವತೆಗಳ ಪ್ರಭಾವದ ಹಿಂದೆ ಜನ್ಮಾಂತರದ ಆ ಭಾವಾವೇಶಗಳು ಕೂಡ ಕಾರಣ ಆಗಿರ್ತಾವಂತೆ. ಜನ್ಮಾಂತರದಲ್ಲಿ ಯಾರನ್ನೋ ಒಬ್ಬರನ್ನು ಶಾಂತರಾಗಿ ಕೂತವ್ರನ್ನು ಅತಿ ಹೆಚ್ಚು ಹೋಗಿ ಸಿಟ್ಟು ಬರೆಸಿರ್ತಾರಂತೆ. ಸುಮ್ಮನೆ ಕೂಡಬಾರ್ದ, ಹೋಗೋದು, ಅವ್ರನ್ನ ಛೇಡಿಸೋದು, ಸಿಟ್ಟು ಬರೆಸೋದು. ಅದು ಮರುಜನ್ಮದಲ್ಲಿ ನಮ್ಮ ಮೇಲೆ ಪ್ರಭಾವ ಬೀರಿ ನಮಗೆ ಆ ಥರದ ದುರ್ದೇವತೆ ಆವೇಶದಿಂದ ಕ್ರೋಧ ಬರೋ ಹಾಗೆ ಮಾಡ್ತಿರ್ತದಂತೆ. ಹಾಗಾಗಿ ಜನ್ಮಾಂತರದ ಸೂಚನೆಯನ್ನು, ಜನ್ಮಾಂತರದಲ್ಲಿ ನಡೆದ ಅಪರಾಧವನ್ನು ಇವುಗಳು ಸೂಚಿಸ್ತಾವೆ ಅಂತ ವಿವರಣೆ ಮಾಡಿ ಈ ಪುರಾಣದೊಳಗೆ, ಅಂದರೆ ಈಗಿನ ಭಾವಗಳು ಹಿಂದಿನ ಅವನ ಕೆಲಸಗಳಿಗೆ ಸೂಚಕವಾಗಿದೆ ಅನ್ನೋದನ್ನು ಹೇಳ್ತಾರೆ ಪುರಾಣದಲ್ಲಿ. ಇದೆಲ್ಲ ಪುರಾಣದಲ್ಲಿ ಸಿಕ್ಕಾಪಟ್ಟೆ ಬರ್ತದೆ. ಈ ವಿಷಯಗಳ ಬಗ್ಗೆನೂ ನೋಡ್ಕೊಳ್ತಾರೆ, ಬೇರೆ ಬೇರೆ ಕಡೆನೂ ಬಂದಿದೆ ಪುರಾಣದಲ್ಲಿ. ಇದನ್ನು ಮಾರ್ಕಾಂಡೇಯ ಮುನಿಗಳು ತಮ್ಮ ಶಿಷ್ಯನಾದ ಕ್ರೌಷ್ಟುಕಿ ಅನ್ನುವ ಮುನಿಗೆ ಉಪದೇಶ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಇದರಿಂದ ನಾವು ಜಾಗೃತರಾಗಿರಬೇಕು. ಕೊನೆಯಲ್ಲಿ ಭರತಖಂಡದ ಬಗ್ಗೆ ಒಂದು ಪ್ರಶಂಸೆಯ ಮಾತನ್ನು ಉಲ್ಲೇಖ ಮಾಡ್ತಾರೆ. ಈ ಪುರಾಣ ಆ ವಿಷಯದಲ್ಲೂ ಎತ್ತಿದ್ದು. ಭರತಖಂಡ ಬಹಳ ಶ್ರೇಷ್ಠವಾದ ಖಂಡ. ಇಲ್ಲಿ ಮನುಷ್ಯ ಜನ್ಮ ಪಡಿತಾರೆ ಅಂದರೆ ದೇವತೆಗಳು ಪಡಿತಾರಂತೆ ಮನುಷ್ಯರಾಗಿ ಇಲ್ಲಿ. ಹಾಗಾಗಿ ಈ ಪ್ರಶಂಸೆಯ ಮಾತನ್ನು ಕೇಳಿ ಆದರೂ ಈಗಾಗಲೇ ಭರತಖಂಡದಲ್ಲಿ ಇರುವವರು ಈ ಭೂಮಿಯ ಬಗ್ಗೆ ಯಾವತ್ತೂ ಹೆಮ್ಮೆ ಪಡಲಿ ಅಂತ ಒಂದು ಅಭಿಪ್ರಾಯ. ಆ ಮಾತು, ದೇವಾನಾಮಪಿ ವಿಪ್ರರ್ಷೆ ಸದಾ ಏಷ ಮನೋರಥಃ ಅಪಿ ಮಾನುಷಮಾಪ್ಸ್ಯಾಮೋ ದೇವತ್ವಾತ್ ಪ್ರಚ್ಯುತಾಃ ಕ್ಷಿತೌ. ನಾವು ದೇವತೆಗಳ ಸಭೆಯಲ್ಲಿ ದೇವತೆಗಳು ಮಾತನಾಡ್ಕೊಳ್ತಾರೆ, ನಾವು ದೇವತೆಗಳಾಗಿ ಹುಟ್ಟಿದ್ದೇವೆ ನಿಜ. ಒಂದು ವೇಳೆ ಮನುಷ್ಯರಾಗಿ ಹುಟ್ಟೋ ಸಂದರ್ಭ ಬಂದರೆ ಹುಟ್ಟೋಣ, ಬೇಡ ಅಂತಲ್ಲ, ಹುಟ್ಟೋಣ. ಮಾನುಷ್ಯಂ ಅವಾಪ್ಸ್ಯಾಮಃ, ಹುಟ್ಟೋಣ. ದೇವ ಪದವಿ ದೂರ ಆಗ್ತದೆ, ಸ್ವಲ್ಪ ದಿನ ಆಗಲಿ, ದೂರ ಆಗಲಿ, ಪರವಾಗಿಲ್ಲ. ಮನುಷ್ಯರಾಗಿ ಬರೋಣ, ದೇವ ಪದವಿಯನ್ನು ಬೇಕಂದರೆ ದೂರ ಮಾಡಿಕೊಳ್ಳೋಣ. ಆದರೆ ಬರೋದಾದರೆ ಎಲ್ಲಿ ಬರೋಣ ಅಂತ ಕೇಳಿದರೆ ಭಾರತ ಭೂಮಿಯಲ್ಲಿ ಬರೋಣ ಅಂತಾರೆ. ಮನುಷ್ಯ ಕುರುತೆ ತತ್ತು ಎನ್ನ ಶಕ್ಯಂ ಸುರಾಸುರೈ ತತ್ಕರ್ಮ ನಿಗಡಗ್ರಸ್ತೈ ಸ್ವಕರ್ಮಾಖ್ಯ ಅಪನೋತ್ಸುಕೈ ನ ಕಿಂಚಿತ್ ಕ್ರಿಯತೆ ಕರ್ಮ ಸುಖ ಲೇಷೋಪಬೃಂಹಿತೈ ಅಂತ ಒಂದು ಮಾತು. ಮನುಷ್ಯ ಕರ್ಮಭೂಮಿ ಎನಿಸಿದ ಭಾರತದಲ್ಲಿ ಅದನ್ನೇ ಹೇಳ್ತಾರೆ, ಎನ್ನ ಶಕ್ಯಂ ಸುರಾಸುರೈ ತತ್ಕರ್ಮ ನಿಗಡಗ್ರಸ್ತೈ ಅತ್ರ ಕ್ರಿಯತೆ. ಇದನ್ನು ಕರ್ಮಭೂಮಿ ಅಂತ ಕರೀತದೆ ಪುರಾಣದಲ್ಲಿ. ಇಲ್ಲಿ ಬಂದಾಗ ಮನುಷ್ಯನಿಂದ ಒಳ್ಳೊಳ್ಳೆ ಕೆಲಸಗಳು ಎಷ್ಟು ಮಾಡಲಿಕ್ಕೆ ಸಾಧ್ಯ ಅಂದರೆ ದೇವತೆಗಳು ಅಸುರರೂ ಅಷ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಾಡಬಹುದಾದ ಭೂಮಿ ಅದು ಈ ಭೂಮಿ ಅಂತ ಪ್ರಶಸ್ತವಾಗಿದೆ. ಅಂಥೇಳಿ ದೇವತೆಗಳ ಬಗ್ಗೆ
ಅವರೇ ಮಾಡಲಿಕ್ಕಾಗದ್ದು ಇವ ಮಾಡ್ತಾನೆ ಅಂಥೇಳಿ ಅವ್ರನ್ನ ದೂರ್ಲಿಕ್ಕೆ ಈ ಮಾತು ಬಂದಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದಲ್ಲ. ಭೂಮಿಯ ಪ್ರಾಶಸ್ತ್ಯವನ್ನು, ಕರ್ಮಭೂಮಿಯ ಪ್ರಾಶಸ್ತ್ಯವನ್ನು, ಅಲ್ಲಿ ಮನುಷ್ಯರಾಗಿ ಹುಟ್ಟೋದ್ರ ಬಗ್ಗೆ ಹೆಮ್ಮೆ ಪಡಬೇಕು ಅನ್ನೋದನ್ನು ಪುರಾಣ ನಮ್ಮ ಕಣ್ಣು ಮುಂದೆ ಇಡುತ್ತದೆ ಎಂದು ಭಾವಿಸಬೇಕು. ತತ್ಕರ್ಮ ನಿಗಡಗ್ರಸ್ತೈ ಸ್ವಕರ್ಮಾಖ್ಯೋಪಸೇವೆ ಉತ್ಸುಕೈ ಸ್ವಕರ್ಮಾಖ್ಯಾಪನೋತ್ಸುಕೈ ನ ಕಿಂಚಿತ್ ಕ್ರಿಯತೆ ಕರ್ಮ ಸುಖಲೇಶೋಪಬ್ರಹ್ಮಿತೈ ಅಂತ ಹೀಗೆ ಪುರಾಣ ಮನುಷ್ಯ ಮಾಡುವಂತಹ ಅತಿ ಶ್ರೇಷ್ಠವಾದ ಕರ್ಮಗಳೇನಿದ್ರು ಭಾರತ ಭೂಮಿಯಲ್ಲಿ ಬಂದು ಮನುಷ್ಯನಾಗಿ ಮಾಡಿದ ಅಂದರೆ ಶಾಶ್ವತ ಸುಖವನ್ನು ಅವನಿಗೆ ತಂದು ಕೊಡುತ್ತದೆ. ಹೀಗೆ ಈ ಮಾತನ್ನು ಕೂಡ ನಮ್ಮ ಕಣ್ಣು ಮುಂದೆ ವ್ಯಾಖ್ಯಾನ ಮಾಡಿ ತಿಳಿಸ್ತಾರೆ. ಇದು ಮಾರ್ಕಾಂಡೇಯ ಪುರಾಣದಲ್ಲಿ ಬರುವಂತಹ ಮತ್ತೊಂದು ಅಂಶ. ಇನ್ನೊಂದು ಮಾರ್ಕಾಂಡೇಯ ಪುರಾಣದ ಭಾಗ ಇದೆ, ಅದನ್ನು ಚಿಂತನೆ ಮಾಡೋಣ. ನಾಳೆ ದಿವಸ ಮಂಗಳ, ಇವತ್ತು ಕೆಲವು ವಿಷಯ, ನಾಳೆ ಕೆಲವು ವಿಷಯಗಳನ್ನು ಅನುಸಂಧಾನ ಮಾಡಿ ಮುಗಿಸೋಣ. ಕೂರ್ಮರೂಪಿ ಭಗವಂತ ಈ ಬ್ರಹ್ಮಾಂಡವನ್ನು ಹೊತ್ತಿದ್ದಾನೆ ಅಂತ ಪುರಾಣ ತಿಳಿಸ್ತದೆ. ಈ ಬ್ರಹ್ಮಾಂಡ ಬಹಳ ದೀರ್ಘವಾದ, ವಿಶಾಲವಾದದ್ದು. ಕೂರ್ಮನಾಗಿ ವಿಷ್ಣು 2 ರೂಪ ಇಟ್ಟಿದ್ದಾನೆ. ಬ್ರಹ್ಮಾಂಡದ ಹೊರಗೆ ಒಂದು ರೂಪ, ಬ್ರಹ್ಮಾಂಡದ ಒಳಗೊಂದು ರೂಪ ಅಂತ ತಿಳಿಬೇಕು. ಹೊರಗಿರುವ ಭಗವಂತನ ಕೂರ್ಮ ರೂಪದಿಂದ ಬ್ರಹ್ಮಾಂಡವನ್ನು ಬೆನ್ನಿನ ಮೇಲೆ ಹೊರತಾನಂತೆ. ಒಳಗೊಂದು ರೂಪ ಇದೆ. ಆ ಒಳಗಿರುವ ಕೂರ್ಮ ರೂಪದಿಂದ ಅದರ ಪುಚ್ಛದ ಮೇಲೆ ವಾಯುದೇವನನ್ನು ಕೂರ್ಮನಾಗಿ ಮಾಡಿಕೊಂಡಿದ್ದಾನೆ. ವಾಯುದೇವರೇ ಕೂರ್ಮರಾಗಿದ್ದಾರೆ. ಅವರ ಪುಚ್ಛದ ಮೇಲೆ ಶೇಷದೇವರಿದ್ದಾರೆ. ಶೇಷದೇವರ ಹೆಡೆಯ ಮೇಲೆ ಈ ಭೂಮಂಡಲ ಅಂತಿದೆಯಲ್ಲ, ಇದು ಭೂಮಿ ಅಂತ ಕರಿತೇವೆ, ಇದು ಸಾಸಿವೆ ಕಾಳಿದ್ದ ಹಾಗಿದೆ ಅಂತ ಅವರ ಹೆಡೆ ಮೇಲೆ. ಸಾಸಿವೆ ಕಾಳಿನ ಹಾಗೆ ಈ ಭೂಮಿಯನ್ನು ಹೊತ್ತಿದ್ದಾರೆ. ಈ ಭೂಮಂಡಲದ ಮೇಲೇನೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ ಲೋಕಗಳು ಕೂಡ ಬರ್ತವೆ. ಇನ್ನು ಅತಳ ವಿತಳ ಸುತಳ ಆ ಲೋಕಗಳು ಕೂಡ ಭೂಮಿಯಲ್ಲೇ ಸೇರಿದೆ. ಭೂಮಿ ಅಂದರೆ ಭೂಭಾಗ ಅಂದರೆ ಅವೆಲ್ಲ ಸೇರಿಕೊಂಡಿದೆ. ಸಪ್ತದ್ವೀಪ, ಸಪ್ತಸಾಗರ ಇವುಗಳನ್ನೆಲ್ಲ ಶೇಷ ಹೊತ್ತಿದ್ದಾನೆ ತನ್ನ ಹೆಡೆ ಮೇಲೆ ಅಂತ ತಿಳಿಸ್ತಾರೆ. ಬೇರೆ ಬೇರೆ ಪುರಾಣದಲ್ಲೂ ಬರ್ತದೆ. ಇಲ್ಲಿ ಕೂರ್ಮ ರೂಪದ ವಿಶೇಷತೆಯನ್ನು ಮನಸ್ಸಿಗೆ ತರಿಸಿ ಮುಂದುವರೆದು ಉಪದೇಶ ಮಾಡ್ತಾ ಇದ್ದಾರೆ ಮಹಾನುಭಾವರು. ಮನ್ವಂತರಗಳಲ್ಲಿ ಮೊದಲನೆಯದ್ದು ಸ್ವಯಂಭುವ, ಎರಡನೆಯದ್ದು ಸ್ವಾರೋಚಿಷ, 3 ಉತ್ತಮ, 4 ತಾಪಸ, 5 ರೈವತ, 6 ಚಾಕ್ಷುಷ, 7ನೆಯದ್ದು ವೈವಸ್ವತ, 8 ಸಾವರ್ಣಿ, ಅದನ್ನು ಇಲ್ಲಿ ಪುರಾಣ ಸಾವರ್ಣಿಕ ಅಂತ ಕರೆದಿದೆ. ಹೀಗೆ ಮನ್ವಂತರಗಳಲ್ಲಿ ಬೆಳೀತಾ ಹೋಗ್ತದೆ. ಒಟ್ಟು 14 ಮನ್ವಂತರ. ಮನ್ವಂತರಗಳ ಚರಿತ್ರೆ ನಮ್ಮ ಮನಸ್ಸನ್ನು ಶುದ್ಧಿ ಮಾಡ್ತದೆ. ಮನಸ್ಸು ಶುದ್ಧ ಆಗೋದಲ್ಲದೆ ಸಂಸ್ಕಾರವಂತರಾಗ್ತೇವೆ. ಹಾಗಾಗಿ ಈ ದೃಷ್ಟಿಯಿಂದ ಈ ಕಥೆಗಳನ್ನು ಕೇಳುವಾಗಲೇ ಗೊತ್ತಾಗ್ತದೆ ಇದು ನಮ್ಮಿಂದ ಸಾಧ್ಯ ಇಲ್ಲದ್ದು, ಇದೊಂದು ಅಘಟಿತ ಘಟನಾ ಶಕ್ತಿ ಅಂತ ಒಂದಿಷ್ಟು ಚರಿತ್ರೆಗಳನ್ನು ಮೆಲುಕು ಹಾಕಿ ನಮಗೆ ಅನುಸಂಧಾನಕ್ಕೆ ತರಿಸ್ತಾರೆ. ಭಾರಿ ಚಮತ್ಕಾರ ಇದೆ. ಈ ಮನ್ವಂತರ ಅಧಿಪತಿ ಅಂತ ಅನಿಸ್ಕೊಳ್ಳೋರೆಲ್ಲ ದೊಡ್ಡ ದೊಡ್ಡ ಪದವಿಯನ್ನು ಏರ್ತಾರೆ. ಅವರ ಜನ್ಮವೇ ಒಂದು ಆಶ್ಚರ್ಯ, ಅವ್ರ ಹುಟ್ಟೇ ಒಂದು ಆಶ್ಚರ್ಯ ಅಂತದ. ಹಿಂದೆ ಒಬ್ಬ ಗಂಧರ್ವ ಇದ್ದ, ಅವನ ಹೆಸರು ಕಲಿ ಅಂತ. ಆ ಕಲಿ ಅನ್ನುವಂಥ ಗಂಧರ್ವನಿಂದ ಅಪ್ಸರೆಯರಲ್ಲಿ ಹುಟ್ಟಿ ಬಂದಂಥ ಒಬ್ಬ ಮಹಾನುಭಾವ ಮನ್ವಂತರದ ಅಧಿಪತಿ ಆಗ್ತಾನೆ. ಅವನು ಸ್ವಾರೋಚಿಷ ಅಂತ. ವಿಚಿತ್ರ ಚರಿತ್ರೆ ಏನು ಅಂತ ನಿಮಗೆ ಬುದ್ಧಿಗೆ ಬೇಗ ನಿಲುಕಲ್ಲ, ಆದರೆ ಚರಿತ್ರೆಯನ್ನು ಶ್ರವಣ ಮಾಡಿಸ್ತಾರೆ ಮಹಾನುಭಾವರು. ಒಬ್ಬ ವಿಪ್ರ ದೇಶವನ್ನು ಸುತ್ತಿ ಬರಬೇಕು ಅಂತ ಆಸೆ ಆಯ್ತಂತೆ ಒಬ್ಬ ಬ್ರಾಹ್ಮಣನಿಗೆ. ಅವನಿಗೆ ಪಾದುಕಾ ಸಿದ್ಧಿ ಅಂತ ಒಂದಿತ್ತಂತೆ. ಪಾದುಕಾ ಸಿದ್ಧಿಯ ಬಲದಿಂದ, ಅಂದರೆ ಪಾದುಕಾ ಸಿದ್ಧಿ ಅಂದರೆ ನಡಿಗೆಯಲ್ಲಿ ಒಂದು ಶಕ್ತಿ, ಒಂದು ಸಿದ್ಧಿ ಆಗ್ತದೆ. ನೀವು ನಮ್ಮ ಮನೆಗಳಿಗೆ ಹೋಗಲಿಕ್ಕೆ ಅರ್ಧ ಗಂಟೆ ತಗೊಳ್ಳೋರು ಅಂತಾದರೆ, ಈ ಸಿದ್ಧಿ ಇರೋರು 1 ನಿಮಿಷದಲ್ಲಿ ಹೋಗಿ ಬರ್ತಾರೆ. ಅಂಥ ಒಂದು ಸಿದ್ಧಿ ಅದು ಪಾದುಕಾ ಸಿದ್ಧಿ ಅಂದರೆ.
ಅದು ಎಲ್ರಿಗೂ ಸಾಧ್ಯವಾಗಲ್ಲ. ಈ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ದರು, ಎಷ್ಟೋ ದೇವಸ್ಥಾನಗಳಲ್ಲಿ ಇವತ್ತಿಗೂ ಇದೆ, ಕೆಲವು ಗುಹೆಗಳಿವೆ, ಆ ಗುಹೆಗೆ ಹೋದರೆ ಕಾಶಿಗೆ ಹೋಗಿ ಸೇರ್ತಾರೆ ಅಂತ ಎಷ್ಟೋ ದೇವಸ್ಥಾನಗಳಲ್ಲಿ ಹೇಳ್ತಾರೆ. ಅರೆ, ಆ ಗುಹೆಯಲ್ಲಿ ಹೋದರೆ ಹೇಗೆ ಸೇರ್ತಾರೆ ಅಂತ ನಮಗದು ಗೊತ್ತಾಗಲ್ಲ. ಅದೊಂದು ಪಾದುಕಾ ಸಿದ್ಧಿ ಇದ್ದಾಗ, ಅದೆಲ್ಲ ಅವರ ಯೋಗ ಸಿದ್ಧಿಯ ಲಕ್ಷಣ. ಅದ್ರ ಒಳಗೆ ಇಳಿದವರಿಗೆ ಅದು ಗೊತ್ತಾಗ್ತದೆ. ನಾವು ಚೆನ್ನೈಯಲ್ಲೇ ಇದ್ದರೂ ಮನಸ್ಸಿನಿಂದ ಒಂದು ಸಿದ್ಧಿ ಮಾಡಿಕೊಂಡಾಗ, ಈಗ ನಾವು ಕಾಶಿಗೆ ಹೋಗ್ಬೇಕು, ಕಾಶಿಯಲ್ಲೂ ಕಾಣಿಸ್ತೀವಿ ನೋಡಿ. ನಾವು ಅಂದರೆ ಈಗೇನೋ ಮೊಬೈಲ್ ಬಂದಿದೆ ಸರಿ, ಕಾಶಿಯಲ್ಲಿ ಯಾರೋ ಒಬ್ರು, ಕಾಶಿ ಯಾಕ್ರಿ, ಸಪ್ತದ್ವೀಪ ಸಪ್ತಸಾಗರದ ಆಚೆಯಲ್ಲಿ ಯಾರೋ ಒಬ್ರು ಇದ್ದಾರೆ, ನಮ್ಮ ಮೊಬೈಲ್ನಲ್ಲಿ ಈಗ ಕಾಣಿಸ್ಲಿ ಅಂತಂದರೆ ಆ ನಂಬರ್ ಒತ್ತಿದ ಕೂಡಲೇ ಆನ್ಲೈನ್ನಲ್ಲಿ ಕಾಣಿಸ್ತಾರೋ ಇಲ್ಲೋ? ಇವರಿಗೆ ಇಷ್ಟು ಬುದ್ಧಿ ಇದೆ ಅಂದರೆ ಇನ್ನು ಸಿದ್ಧ ಪುರುಷರಿಗೆ ಎಂಥೆಂಥ ಸಿದ್ಧಿಗಳಿರಬೇಕು ಯೋಚನೆ ಮಾಡಿ. ಅದರಲ್ಲಿ ಒಂದು ಪಾದುಕಾ ಸಿದ್ಧಿ. ಅವನು ದೇಶ ಎಲ್ಲ ಸುತ್ತಿ ಬರಬೇಕು ಅಂತ ಅವನಿಗೆ. ಆ ಸಿದ್ಧಿ ಮಾಡಿಕೊಳ್ಳೋ ಉದ್ದೇಶವೂ ಅದೇ, ಬಹಳ ಬೇಗ ಕಡಿಮೆ ಕಾಲದಲ್ಲಿ. ಯಾಕೆ ಕಡಿಮೆ ಕಾಲ ಅಂದರೆ ಸೂರ್ಯೋದಯ ಸೂರ್ಯಾಸ್ತದಲ್ಲಿ ಬೇರೆ ಮನೆ ಬಿಟ್ಟು ಹೋಗೋದಿಲ್ಲ ಅಂತ ಸಂಕಲ್ಪ. ಸೂರ್ಯಾಸ್ತದಲ್ಲಿ ಯಾವ ಕಾರಣಕ್ಕೂ ಮನೆಯೊಳಗೆ ಇರಬೇಕು, ಅರ್ಘ್ಯ ಕೊಡಬೇಕು, ಸಂಧ್ಯೆ ಮಾಡಬೇಕು, ಜಪ ಮಾಡಬೇಕು. ಈ ನಿಯಮಕ್ಕೆ ಭಂಗ ಬರಬಾರ್ದು. ಬೇರೆ ದೇಶಗಳಿಗೆ ಸುತ್ತಿ ನೋಡೋ ಅಭಿಲಾಷೆಯನ್ನು ಕೂಡ ಬಿಡಬಾರ್ದು. ಏನು ಮಾಡಬೇಕು ಹೇಳಿ? ಇಂಥವೆಲ್ಲ ಇಟ್ಕೊಂಡಿದ್ರಿ ಹಿಂದೆಲ್ಲ. ಆ ನಿಯಮಗಳನ್ನು ಆಟ್ಕೊಂಡಿದ್ದಕ್ಕೆ ಅವರೆಲ್ಲ ಎತ್ತೆತ್ತರದ ಸ್ಥಾನಗಳನ್ನು ಪಡೆದರು. ಈಗೇನಾದರೂ ಇಂಥ ವಿಷಯಗಳನ್ನು ಹೇಳಿದರೆ ಏನೋ ಹೇಳ್ತಾನಪ್ಪ ಇವ ಅಂತ ಅನ್ನಿಸ್ತದೆ. ಏನು ಪುರಾಣನೋ ಏನೋ. ಯಾಕಂದ್ರೆ ಆ ನಿಯಮಗಳ ಮೇಲೂ ತಾತ್ಸಾರ, ಆ ಹೇಳಿದ ಜಪ ತಪ ಅನುಷ್ಠಾನಗಳ ಮೇಲೂ ತಾತ್ಸಾರ. ಅಂಥ ಪರಿಸರದೊಳಗಿದ್ದವನಿಗೆ ಏನು ವಿಷಯ ಹೇಳಬೇಕು ಅಂದರೂ ಕಠಿಣವೇ ಆಗಿಬಿಡ್ತದೆ. ಏನು ವಿಷಯ ಹೇಳಿದ್ರು ಕೇಳಿದ್ರು ಅವನಿಗೆ ಅದು ಮನಸ್ಸಿಗೆ ಬೇಗ ಬರ್ತಿರಲ್ಲ. ಒಬ್ಬ ವಿಪ್ರ ಪಾದುಕಾ ಸಿದ್ಧಿಯ ಬಲದಿಂದ ನಿಯಮ ಹಾಕ್ಕೊಂಡಂತೆ ಸಂಧ್ಯಾ ಕಾಲದಲ್ಲಿ ಸರಿಯಾಗಿ ಮನೆಗೆ ಬರಬೇಕು ಅಂತ ಹೇಳೇನೆ ಹೊರಟಿದ್ದಾನೆ. ಹಿಂತಿರುಗಿ ಬರಬೇಕಲ್ಲ, ಹಿಮಾಚಲದ ಪ್ರದೇಶಕ್ಕೆ ಬಂದಿದ್ದಾನೆ. ಹಿಮಾಚಲ ಪ್ರದೇಶಕ್ಕೆ ಬಂದಾಗಲೇ ಇದ್ದಕ್ಕಿದ್ದಾಗ ಅವನಿಗೆ ಆ ಪ್ರದೇಶದ ಸೌಂದರ್ಯ ಆಕರ್ಷಣೆ ಮಾಡಿಬಿಡ್ತು. ಭಾರೀ ಸನ್ನಿವೇಶ. ಸರಿ, ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಅಲ್ಲಿದ್ದ ಪರಿಸರದ ಕೆಲವು ನಡೆದುಕೊಂಡು ಹೋಗುವಾಗ ರಸಗಳೆಲ್ಲ ಅವನ ಪಾದಗಳಿಗೆ ಅಂಟ್ಕೊಳ್ತಂತೆ. ಕೆಲವೊಮ್ಮೆ ಆ ಪಾದುಕಾ ಸಿದ್ಧಿಯ ಸಂದರ್ಭದೊಳಗೆ ಕೆಲವು ಅತಿಶಯಿತ ರಸಗಳು ಏನಾದರೂ ಪಾದುಕೆಗಳಿಗೆ ಅಂಟುಕೊಂಡು ಬಿಟ್ಟರೆ ಆ ಪಾದುಕೆಗಳನ್ನು ಮತ್ತೆ ಪುನಃ ವಾಪಸ್ ನಾವು ಮನೆ ಕಡೆಗೆ ಬರಲಿಕ್ಕೆ ಸಾಧ್ಯವಾಗಲ್ಲ. ಅದಕ್ಕೆ ಎಲ್ಲಂದ್ರಲ್ಲಿ ಅಂಟ್ಕೊಳ್ಬಾರ್ದು. ನಮ್ಮ ಪಾದರಕ್ಷೆಗಳು ಕೂಡ ನಾವು ಎಲ್ಲಂದ್ರಲ್ಲಿ ನಡಿಲಿಕ್ಕೆ ಹೋಗ್ತೀವಿ, ಮುಂದೆ ಹೆಜ್ಜೆ ಹಾಕಲಿಕ್ಕೆ ಬರಲ್ಲ. ಅಂಥ ಕೆಲವು ಸನ್ನಿವೇಶಗಳು ಬರ್ತಾವೆ. ಕೆಲವು ಕಡೆ ಬಹಳ ವೇಗವಾಗಿ ನಡೀತಾನೆ. ಇವನಿಗೆ ಏನಾಗಿದೆ, ಅಲ್ಲಿದ್ದಂಥ ಕೆಲವು ಪರಿಸರದ ರಸಲೇಪನ ಆದದ್ದಕ್ಕೆ ಅವನ ಒಳಗಿರುವ ಸಿದ್ಧಿ ಕಡಿಮೆ ಆಗಿಬಿಡ್ತು. ಸಂಜೆ ಸಮಯದ ಒಳಗೆ ಮನೆಗೆ ಬರಲಿಕ್ಕೆ ಆಗಲೇ ಇಲ್ಲ. ಸಿದ್ಧನಾದ ವ್ಯಕ್ತಿಗೂ ಇಂಥ ವಿಘ್ನ ಬರ್ತದೆ ಅಂದರೆ ಏನು ಹೇಳೋಣ ಹೇಳಿ. ಮನೆಗೆ ಬರಲಿಕ್ಕಾಗಲಿಲ್ಲ. ಸಂಧ್ಯಾಕಾಲ ಲೋಪ ಆಗ್ತದಲ್ಲ ಅಂತ ಪಾಪ. ಸಂಧ್ಯಾಕಾಲ ಲೋಪ ಆದರೆ ಅರ್ಘ್ಯ ಕೊಡಲಿಲ್ಲ ಅಂತ ಆಗ್ತದೆ, ಜಪ ಮಾಡಲಿಲ್ಲ ಅಂತ ಆಗ್ತದೆ ಅಂತ ಅನುಷ್ಠಾನ ಏನಾಗೋಯ್ತು ಅಂತ ಭಯಗ್ರಸ್ತನಾದ. ಭಯಭೀತನಾಗಿ ಅದೇ ಹಿಮಾಚಲದ ಪ್ರಾಂತದಲ್ಲಿರುವಾಗಲೇ ವರೂಥಿನಿ ಅಂತ ಒಬ್ಬಳು ಅಪ್ಸರಾಸ್ತ್ರಿ, ಗಂಧರ್ವ ಲೋಕದಲ್ಲಿರುವ ವರೂಥಿನಿ ಅಂತ ಅವಳ ಹೆಸರು. ಅವಳ ಮೇಲೆ ಬೇರೆ ಬೇರೆ ಗಂಧರ್ವರು ಕೂಡ ಮನಸ್ಸು ಮಾಡಿದ್ರಂತೆ, ಇವಳು ನನಗೆ ಬೇಕು ಅಂತ. ಬಹಳ ಸುಂದರಿಯಾಗಿದ್ಲು. ಆದರೆ ಅವಳಿಗೆ ಈ ಯಾವ ವಿಪ್ರ ಸಿದ್ಧನಿದ್ದ ಅವನನ್ನು ನೋಡಿ ಬಹಳ ಅಪೇಕ್ಷೆ ಆಯ್ತಂತೆ. ಅವನ ಬಳಿಗೆ ಬಂದು ತನ್ನ ರೂಪ ಲಾವಣ್ಯಗಳನ್ನು ವ್ಯಕ್ತಪಡಿಸಿದ್ಲು. ಅವನೇನು ಜಗ್ಗಲಿಲ್ಲ. ಯಾಕೆಂದರೆ ನನಗೆ ಸಂಧ್ಯಾ ವಂದನೆ ಲೋಪ ಆಗ್ತಾ ಇದೆಯಲ್ಲ ಅಂತ ತಲೆ ಒಳಗೆ ಅವನಿಗೆ. ಸಂಧ್ಯಾ ಬಿಟ್ಟು ಹೋಯಿತು, ಸಂಧ್ಯಾಕಾಲ ಮೀರಿ ಹೋಯಿತು, ಅರ್ಘ್ಯ ಕೊಡಬೇಕಿತ್ತು, ಜಪ ಮಾಡಬೇಕಿತ್ತು ಅಂತ ಆತ. ಇವಳು ಬಂದು ತನ್ನ ಹಾವಭಾವ ವ್ಯಕ್ತಪಡಿಸ್ತಾಳೆ. ಅವನು ನೋಡಿ ಆಸೆ ಪಡ್ತಾಳೆ. ಅಪ್ಸರೆ ಹತ್ತತ್ರ ಬಂದ ಹಾಗೆ ಸಹಜವಾಗಿ ಮನಸ್ಸು ವಿಕಾರ ಆಗಬೇಕು. ಇವನಿಗೆ ವಿಕಾರ ಆಗ್ತಾ ಇಲ್ಲ. ಅದೇ ತಲೆ ಒಳಗೆ ನನ್ನ ಲೋಪ ಆಯ್ತಲ್ಲ, ಕರ್ಮ ಲೋಪ ಆಯ್ತಲ್ಲ ಅಂತ. ಈ ಪುರಾಣ ಈ ಸನ್ನಿವೇಶವನ್ನು ನಮ್ಮ ಕಣ್ಣು ಮುಂದೆ ಇಟ್ಟು ನಮಗೊಂದು ಸಂದೇಶ ಕೊಡುತ್ತದೆ. ಲೋಕದಲ್ಲಿದ್ದು ಅನೇಕ ವಿಷಯ ಪದಾರ್ಥಗಳು ವರೂಥಿನಿ ಇದ್ದ ಹಾಗೆ ನಾವು ಹೊರಟ ಸಾಧನದ ದಾರಿಯಲ್ಲಿ
ನಮ್ಮ ಕರ್ಮಕ್ಕೆ ಲೋಪ ಆಗದೇ ಇರೋ ಹಾಗೆ ಮನುಷ್ಯ ಹೇಗಿರಬೇಕು, ಎಷ್ಟು ಅದರ ಬಗ್ಗೆ ತವಕ ಇರಬೇಕು. ಸಂಧೆ ಮಾಡ್ತಾನೋ ಬಿಡ್ತಾನೋ, ಜಪ ಮಾಡ್ತಾನೋ ಬಿಡ್ತಾನೋ ಅನ್ನೋದು ಒಂದು ವಿಷಯ. ಆದರೆ ಮಾಡಲಿಲ್ಲಲ್ಲ ಅನ್ನೋ ತವಕ ಇದೆಯಲ್ಲ, ಪುರಾಣ ಚೆನ್ನಾಗಿ ನಮ್ಮ ಕಣ್ಣು ಮುಂದೆ ತೋರಿಸ್ತದೆ. ಎಷ್ಟೋ ಸಮಯದಲ್ಲಿ ಕೆಲವು ಕರ್ಮಾನುಷ್ಠಾನಗಳು ಮನುಷ್ಯನಿಗೆ ಮಾಡಬೇಕಾದ ಸಮಯದಲ್ಲಿ ದೊಡ್ಡ ಒತ್ತಡ ಬಂದಾಗ ಮಾಡ್ತಿಲ್ಲಲ್ಲ ನಾನು ಅನ್ನೋ ಆ ಒದ್ದಾಟವೇ ಅವನಿಗೆ ಮಾಡಿದ ಫಲ ಕೊಟ್ಬಿಡ್ತದೆ. ಈ ರಹಸ್ಯವನ್ನು ಅರ್ತಿರಬೇಕು. ಅದ್ರ ಧರ್ಮದ ಮೇಲೆ ಶ್ರದ್ಧೆ ಇರಬೇಕು ನಮಗೆ. ಆ ಕಾಲಕ್ಕೆ ಆ ಸಮಯಕ್ಕೆ ನಾನು ಅದನ್ನು ಮಾಡಬೇಕು, ಮಾಡಲಿಕ್ಕೆ ಆಗ್ತಿಲ್ಲ, ನನ್ನನ್ನು ಇಲ್ಲಿ ತಂದು ಹಾಕಿಬಿಡ್ತಲ್ಲ ವಿಧಿ ಅಂತ ಯೋಚನೆ ಮಾಡ್ತಿರ್ಬೇಕಂತ. ಇದು ಕೊಡ್ತಾ ಇರುವ ಸಂದೇಶ. ಬಹಳ ಶ್ರದ್ಧಾವಂತ. ಅವಳಿಗೋ ಇವನ ಮೇಲೆ ಆಸೆ ಬಂದಿದೆ. ವರುಚಿನಿ ಪ್ರಾರ್ಥನೆ ಮಾಡ್ತಾಳೆ ವಿಪ್ರನನ್ನು, ಏನಾದರೂ ಮಾಡು, ನೀ ನನಗೆ ಬೇಕು ಅಂತ ಹಠ ಹಿಡಿದ್ಲಂತ. ಆ ವಿಪ್ರ ಇವಳು ಹತ್ತತ್ರ ಬರೋದನ್ನು ನೋಡಿ ನನ್ನ ಬಗ್ಗೆ ಆಸೆ ಪಡ್ತಿದ್ದಾಳಲ್ಲ ಇವಳಿಗೆ ಏನಾದರೂ ಮಾಡಿ ಮಾತಿನಿಂದಲಾದರೂ ಪರಿವರ್ತನೆ ಮಾಡೋಣ ಅಂಥೇಳಿ ಒಂದು ಮಾತು ಹೇಳಿದ್ನಂತೆ. ನೋಡು, ನಾನು ಗುರುಕುಲ ವಾಸ ಮಾಡಿ ಬಂದವ, ನಾನು ಧರ್ಮಾನುಷ್ಠಾನಗಳನ್ನು ಬಿಡೋನಲ್ಲ. ನಮ್ಮ ಗುರುಗಳು ನನಗೆ ಉಪದೇಶ ಮಾಡುವಾಗ ಹೇಳಿದ ಮಾತು ಹೇಳ್ತೇನೆ ಕೇಳು. ಪುರಾಣದಲ್ಲಿ ಉಲ್ಲೇಖಿಸ್ತದೆ, ಪರಸ್ತ್ರೀಯಂ ನಾಭಿಲಷೇತ್ ಇತ್ಯೂಚುರ್ ಗುರವೋ ಮಮ ತೇನ ತ್ವಾಂ ನಾಭಿವಾಂಛಾಮಿ ಕಾಮಂ ವಿಲಪಚ್ಯುಷ್ಯವ. ನಮ್ಮ ಗುರುಗಳು ಹೇಳಿದ್ದಾರೆ, ಪರಸ್ತ್ರೀಯರನ್ನು ಯಾವ ಕಾರಣಕ್ಕೂ ಕೂಡ ಅಪೇಕ್ಷೆ ಪಡಬಾರ್ದು ಅಂತ. ನನಗೆ ಆ ಮಾತು ನೆನಪಿದೆ. ನೀನು ಬೇಕಂದರೆ ನನ್ನ ಹತ್ರ ಬೇಕಾದ ಪ್ರಯತ್ನ ಪಡು, ಆದರೆ ನಾ ಮಾತ್ರ ನಿನ್ನನ್ನು ಅಪೇಕ್ಷಿಸಲ್ಲ. ನನಗೆ ನೀನು ಬೇಡ, ನನಗೆ ಯಾವ ಕಾರಣಕ್ಕೂ ನೀನು ನನ್ನ ಹತ್ರ ಬರಲಿಕ್ಕೆ ಹೋಗಬೇಡ, ಬಿಟ್ಬಿಡು ಈ ಕಾಮವನ್ನು ಅಂತ ಗಂಡಸಾಗಿ ಒಬ್ಬ ವಿಪ್ರ ಅಪ್ಸರೆಗೆ ಈ ಮಾತನ್ನು ಹೇಳ್ತಾ ಇದ್ದಾನಂತ. ಆ ರೀತಿ ಹೇಳುವಾಗ ಧಿಕ್ಕರಿಸಿ ಇವಳನ್ನು ದೂರ ಸರಿದು ನಿಂತುಕೊಂಡ. ಮತ್ತೆ ಅನುಷ್ಠಾನ ಆಗಬೇಕಲ್ಲ, ಈಗ ಕೈಯಲ್ಲಿ ಪಾತ್ರೆ ಇಲ್ಲ, ನೀರಿಲ್ಲ, ಅಗ್ನಿಯಲ್ಲಿ ಹೋಮಿಸ್ಬೇಕಂದ್ರೆ ಅಗ್ನಿ ಇಲ್ಲ, ಸಂಧ್ಯಾಕಾಲ ಆಗಿದೆ. ಅವಳಿಗಂತೂ ಆ ಮಾತನ್ನು ಹೇಳಿ ದೂರ ಸರಿಸ್ದ. ಅವಳಲ್ಲೇ ನಿಂತಿದ್ದಾಳೆ, ಏನಾದರೂ ಆಗಲಿ ಇವತ್ತು ಇವನನ್ನು ನಾನು ಸ್ಪರ್ಶಿಸಲೇಬೇಕು ಅಂತ. ತಕ್ಷಣಕ್ಕೆ ಹೃದಯದಲ್ಲಿ ಅಗ್ನಿಯನ್ನು ಧ್ಯಾನ ಮಾಡಿದ್ದಂತೆ. ನಾನು ದಿನನಿತ್ಯ ಉಪಾಸನೆ ಮಾಡುವಂಥ ನನ್ನ ಅಗ್ನಿ, ಅದರೊಳಗಿರೋ ದೇವರೇ ನನ್ನನ್ನು ಈ ಸಮಯದೊಳಗೆ ಕಾಪಾಡಬೇಕು ಅಂತ ಅಗ್ನಿನ ಪ್ರಾರ್ಥಿಸಿದ ಕೂಡಲೇ ಅಗ್ನಿದೇವರು ತನ್ನ ತೇಜಸ್ಸನ್ನು ಕರುಣಿಸಿ ಅವನಿಗೆ ಕೊಡ್ತಾನೆ. ಆ ತೇಜಸ್ಸು ಎಷ್ಟರ ಮಟ್ಟಿಗಿತ್ತು ಅಂದರೆ, ಅವನ ದೇಹದೊಳಗೇನೆ ಆ ಅಗ್ನಿಯ ಪ್ರಜ್ವಲನ ಆಗಿ ಮುಖದಲ್ಲಿ ಮತ್ತಷ್ಟು ಕಾಂತಿವಂತಂತವನಿಗೆ. ಅದನ್ನು ನೋಡಿ ಇವಳಿಗೆ ಕಾಮ ಜಾಸ್ತಿ ಆಯ್ತಂತೆ. ಮತ್ತೆ ಇದು ವಿಚಿತ್ರ. ಇವನಿಗೆ ಅಗ್ನಿ, ಅವಳಿಗೆ ಕಾಮ ಜಾಸ್ತಿ, ಅಭಿಲಾಷೆ ಜಾಸ್ತಿ, ಎರಡು ಪಟ್ಟಾಗಿಬಿಡ್ತು ಕಾಮನೆ. ಆ ವಿಪ್ರ ಕ್ಷಣಾರ್ಧದಲ್ಲಿ ಇವಳಿಂದ ನನ್ನನ್ನು ಬಿಡ್ಲಾರಲು ಅಂತ ಹೇಳಿ ಅದೇ ಅಗ್ನಿನ ಪರಿಪರಿ ಪ್ರಾರ್ಥಿಸಿದರ ಪ್ರಭಾವದಿಂದ ಒಂದು ಕ್ಷಣದಲ್ಲಿ ಮನೆ ಒಳಗಿದ್ನಂತ. ಅವಳಿಂದ ತಪ್ಪಿಸ್ಕೊಂಡು ಮನೆ ಒಳಗಿರುವ ಹಾಗಾಗಿಬಿಡ್ತು. ಅವನೇನೋ ಮನೆಗೆ ಬಂದುಬಿಟ್ಟ. ವರುಚಿನಿಯ ಒಳಗೆ ಸೇರಿಕೊಂಡ ಕಾಮಕ್ಕೆ ಅಂತ್ಯ ಹಾಡೋದು ಹೇಗೆ? ಗಂಧರ್ವ ಲೋಕದಲ್ಲಿದ್ದಂಥ ಕಲಿ ಎನ್ನುವ ಹೆಸರಿನ ಒಬ್ಬ ಗಂಧರ್ವ ಇವಳ ಮೇಲೆ ಕಣ್ಣು ಹಾಕಿದ್ದಂತೆ. ನಡೆದ ಈ ಘಟನೆಗಳನ್ನೆಲ್ಲ ನೋಡ್ತಾ ಇದ್ದವನು ಯಾವ ವಿಪ್ರನ ಅಭಿಲಾಷೆ ಇವಳು ಪಟ್ಟಿದ್ಲೋ ಅದೇ ವಿಪ್ರನಂತೆ ವೇಷ ಹಾಕ್ಕೊಂಡ್ಬಿಟ್ಟಂತವ. ಗಂಧರ್ವರಿಗೆ ಇಚ್ಛಾವೇಷಧಾರಿಗಳು. ಆ ಗಂಧರ್ವ ಇಚ್ಛೆಯಿಂದ ಈ ವಿಪ್ರನಂತೆ ವೇಷ ಹಾಕ್ಕೊಂಡು ಇವಳು ಬಳಿಗೆ ಬಂದುಬಿಟ್ಟ. ಇವಳಿಗೇನು ಅನ್ನಿಸ್ತು, ನಾನು ಯಾವ ವಿಪ್ರನ ಬಯಸಿದ್ನೋ ಅವನೇ ಬಂದಿದ್ದಾನೆ ಅಂತ ಅನಿಸ್ಬಿಡ್ತು. ಆ ಸಮಯಕ್ಕೆ ಅವನೊಟ್ಟಿಗೆ ಸಂಘ ಮಾಡೋದ್ರ ಮೇಲೆ ಅವಳಿಗೆ ಗೊತ್ತಾಗ್ತದೆ ಇವನು ಅನ್ನವನಲ್ಲ ಅಂತ. ಆದರೆ ಸಂಘದಿಂದ ಮಗು ಹುಟ್ಟೋ ಹಾಗಾಗಿಬಿಡ್ತು. ಆಗ ಹುಟ್ಟಿದಂಥ ಮಗನೇನೆ ಸ್ವಾರೋಚಿಷ ಅಂತ ಪುರಾಣ ವಿವರಣೆ ಕೊಟ್ಟಿದೆ. ನಾನು ಮೊದಲೇ ಹೇಳಿದೆ, ಈ ಚರಿತ್ರೆಗಳನ್ನು ಕೇಳಿದಾಗ ತಪ್ಪು ಸರಿ ಇದು ಯಾಕೆ ನಮಗೆ ಹೇಳಿದರು, ಇದರಲ್ಲಿ ತಗೊಳ್ಬೇಕಾದ ಸಂದೇಶ ಏನು, ಇದು ಯಾವುದೂ ಅಷ್ಟು ಸುಲಭವಾಗಿ ಪುರಾಣವನ್ನು ಹೊರಗಲ್ಲಿಗೆ ಹಚ್ಚಲಿಕ್ಕೆ ಬರ್ತದೆ ಅಂತ ಅನಿಸಲ್ಲ ನಮಗೆ. ನಾನು ತಿಳಿದದ್ದನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಾದರೆ ಒಂದು ಅಂಶ ಹೇಳ್ತೇನೆ.
ಜಗತ್ತಿನೊಳಗೆ ಎಲ್ಲೋ ಯಾರ್ದೋ ಏನೋ ಆಗ್ತಾ ಇದೆ ಅಂದರೆ ಅದಕ್ಕೆಲ್ಲ ಒಬ್ಬೊಬ್ಬರನ್ನ ನಿಮಿತ್ತ ಮಾಡಿರ್ತಾನೆ ಭಗವಂತ. ಯಾವುದು ನಿಮಿತ್ತ ಇಲ್ಲದೆ ಮಾಡಲ್ಲ. ಮುಂದೆ ಒಬ್ಬ ಮನ್ವಂತರದ ಅಧಿಪತಿ ಹುಟ್ಟಬೇಕಾಗಿದೆ, ಹುಟ್ಟಲಿಕ್ಕೆ ಅಂತ ಒಂದು ಗಂಡು ಹೆಣ್ಣು ಬೇಕಾಗಿದೆ. ಹೆಣ್ಣಿಗೆ ಅದಕ್ಕೆ ತಕ್ಕಂತೆ ಕಾಮದ ಉತ್ಪತ್ತಿ ಆಗಬೇಕು. ಆ ಕಾಮದ ಉತ್ಪತ್ತಿ ಆಗಲಿಕ್ಕೆ ಮತ್ತೊಬ್ಬ ಪುರುಷ ಬೇಕು. ಸಹಜವಾಗಿ ಆಗಬೇಕಾದ ಪ್ರಕ್ರಿಯೆ ಅಲ್ಲ ಅನಿಸಿದಾಗ ಬಲವತ್ತರವಾದ ಕಾರಣ ಮಾಡಿಸ್ತಾನೆ. ಯಾರೋ ಇನ್ನೊಬ್ಬ ವಿಪ್ರನನ್ನು ದೇಶ ಸಂಚಾರಕ್ಕೆ ಪ್ರೇರಣೆ ಮಾಡ್ತದೆ ವಿಧಿ. ಪಾದುಕಾ ಸಿದ್ಧಿ ಇದ್ದರೂ ಅವನಿಗೆ ಹಿಮಾಚಲದ ಪ್ರಾಂತ್ಯದೊಳಗೆ ವಾಪಸ್ ಮನೆಗೆ ಆ ಸಮಯಕ್ಕೆ ಬರದೇ ಇರೋ ಅವನಿಗೆ ಪ್ರೇರಣೆ ಆಯಿತು. ಅಂಥವನನ್ನು ನೋಡಿ ಇವಳಿಗೆ ಆಸೆ ಬರಬೇಕು. ಅವ ಅಗ್ನಿಯ ಉಪಾಸನೆಯ ಪ್ರಭಾವದಿಂದ ಅವಳಿಗೆ ಉಪದೇಶ ಮಾಡಿರಬೇಕು. ಆ ಉಪದೇಶ ನಮಗೆಲ್ಲ ಎಚ್ಚರ ಆಗಿರಬೇಕು. ಅಂತೂ ನಮಗೆ ಎಚ್ಚರ ಆಗಬೇಕು. ಪರಸ್ತ್ರೀ ಅಂದರೆ ಹೇಗಿರಬೇಕು ಅಂತ ಎಚ್ಚರ ಆಗಿರಬೇಕು. ಒಬ್ಬ ಸಾಧಕ ನಿಷ್ಠೆ ಇರುವವನಿಗೆ ಎಚ್ಚರ ಇರಬೇಕು ಅನ್ಲಿಕ್ಕೆ ಒಂದು. ಒಳಗಡೆ ಅಗ್ನಿಯನ್ನು ಹೊತ್ತು ಹೋಗುವ ವಿಪ್ರನಿಗೆ ಎಂಥವಳಿಂದಲೂ ಪಾರು ಮಾಡಿಕೊಳ್ಬೋದು ಕಾಮದಿಂದ ಅಂತನ್ಲಿಕ್ಕೆ ವಿಪ್ರನ ಸಂದೇಶ ಕೊಡಬೇಕು. ಅವನೇನೋ ಮನೆಗೆ ಬಂದುಬಿಟ್ಟ ಅಗ್ನಿಯ ಪ್ರಾರ್ಥನೆಯಿಂದ. ಅಂದರೆ ಅಗ್ನಿಯ ಪ್ರಾರ್ಥನೆ ಸಂಧ್ಯಾಕಾಲದಲ್ಲಿ ಮಾಡಬೇಕಾದ ಅಗ್ನಿ ಪ್ರಾರ್ಥನೆಗಳೆಲ್ಲ ಎಷ್ಟು ನಮಗೆ ಸಾಧಕ ರಕ್ಷಕ ಅನ್ನಲಿಕ್ಕೆ ಚರಿತ್ರೆ ಹೇಳಿರಬೇಕು. ಆದರೆ ಅವಳಿಗೆ ಅದರ ಉಪಶಮನ ಆಗದೆ ಎರಡು ಪಟ್ಟಾಗಿರಬೇಕು ಕಾಮ. ಅದರ ಲಾಭವನ್ನು ಯಾರೋ ಒಬ್ಬ ಇನ್ನೊಬ್ಬ ಗಂಧರ್ವ ಕಲಿ ಅನ್ನೋನು ಪಡೆದಿರಬೇಕು. ಮುಂದೆ ಸ್ವಾರೋಚಿಷ ಅನ್ನೋನು ಉತ್ಪತ್ತಿ. ಹೀಗೆ ಪ್ರಕ್ರಿಯೆ ನಡೆಸಿದ್ದನ್ನು ಹೇಳಿ ಕಥೆನೂ ಹೌದು, ಶಕ್ತಿಯೂ ಹೌದು. ತಪಸ್ಸಿನ ಶಕ್ತಿ, ಅಗ್ನಿಯ ಪ್ರಾರ್ಥನೆಯ ಶಕ್ತಿನೂ ಹೌದು. ಸಂಧ್ಯೆ ಮಾಡಲೇಬೇಕು ಅನ್ನೋ ನಿಯಮನೂ ಹೌದು. ಪಾದುಕಾ ಸಿದ್ಧಿಯ ವಿಶೇಷತೆಯೂ ಹೌದು. ಯಾವ ಆ್ಯಂಗಲಲ್ಲಿ ನೋಡಿ ಇದನ್ನು ಸಮಾಜಕ್ಕೆ ಒಳಿತು ಅಂತ ಅನ್ನಿಸ್ತದೆ, ಹಾಗೆ ಈ ಕಥೆಗಳನ್ನು ನಾವು ಅನುಸಂಧಾನಕ್ಕೆ ತರಲಿಕ್ಕೆ ಬರ್ತದೆ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ. ನಾಳೆ ಕೆಲವು ಭಾಗ ಉಳಿದದ್ರ ಸಂಕ್ಷೇಪವನ್ನು ಹೇಳಿ ಮುಕ್ತಾಯ ಮಾಡೋಣ, ಮಂಗಳ ಹಾಡೋಣ ಅಂತೇಳಿ. ಶ್ರೀಕೃಷ್ಣಾರ್ಪಣ ವಸ್ತು. ಹರಯೇ ನಮಃ.